ಅದರಲ್ಲಿಂದು ದೇವರನ್ನು ಆರಾಧಿಸಲು ನಾವು ಶುರು ಮಾಡಿದ್ದೇವೆ. ಕ್ಷಣವು ಮೌನವನ್ನು ನಮ್ಮ ಕೈಗಳನ್ನು ತಗ್ಗಿಸಿ ನಮ್ಮ ಕೈಗಳನ್ನು ಮುಗಿಸಿ ಆತನನ್ನು ಆರಾಧಿಸಲು ನಮ್ಮನ್ನು ನಾವು ಶುರು ಮಾಡಿದ್ದೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿದವರು. ಹಲವು ವರ್ಷಗಳಾದರೂ ನಾವು ಆತನ ಮಕ್ಕಳಾಗಿ, ಆತನ ಶಿಷ್ಯರಾಗಿ, ಆತನ ಭಕ್ತರು, ಪ್ರಜೆಗಳು, ಆತನ ಮಾನವರಾಗಿ ಯಾವ ರೀತಿಯಲ್ಲಿ ದೇವರಿಗೆ ಧನವನ್ನು ಮಾನವನ್ನು ಅರ್ಪಿಸುತ್ತೇವೆ. ನಾವು ದೇವರನ್ನು ಸ್ತುತಿಸುವುದು ಮಾಡುವುದು, ಆತನ ನಾಮವನ್ನು ಭಜಿಸುವುದು, ಹೃದಯಾಂತರಾಳದಿಂದ ಮನಪೂರ್ವಕವಾಗಿ ಆಗಬೇಕಾಗಿದೆ. ನಾವು ಹೃದಯಾಂತರಾಳದಿಂದ ಮನಪೂರ್ವಕವಾಗಿ ಯೇಸು ಕ್ರಿಸ್ತನನ್ನು ಸ್ತುತಿಸಲು ಹೋದರೆ ದೇವರಿಗೆ ನಾವು ತಕ್ಕ ಗೌರವವನ್ನು ಕೊಟ್ಟವಂತಾಗುವುದಿಲ್ಲ. ಇರುವುದರಿಂದ ಆತನನ್ನು ಗಂಭೀರವಾಗಿ ಹೃದಯಾಂತರಾಳದಿಂದ ಸ್ತುತಿಸುವಂತೆ ಭಕ್ತಿಪೂರ್ವಕವಾಗಿ ಶ್ರದ್ಧೆ ವಿನಯದೊಂದಿಗೆ ಯೇಸು ಕ್ರಿಸ್ತನಿಗೆ ಎರಗಿ ಮಾಡಿ ನಾವು ನಮಿಸೋಣ, ಸ್ತುತಿಸೋಣ, ಕೀರ್ತಿಸೋಣ. ನಮ್ಮನ್ನು ನಿಜ ಜೀವನದಲ್ಲಿ ಸೇರಿಸಲಿಕ್ಕೆ ಆಲೋಚನೆಯಿದ್ದರೆ ಮಹಿಮಾ ಪದವಿಯನ್ನು ಬಿಟ್ಟು ಆತನು ಧರೆಗೆ ಬಂದು, ಆದರೆ ಕ್ರಿಸ್ತನಿಗಾಗಿ ನಾವು ಜೀವಿಸದೆ ಹೋಗಿರುವುದು, ಕ್ರಿಸ್ತನಿಗಾಗಿ ನಾವು ನಮ್ಮ ಬಾಳ್ವೆಯನ್ನು ಸಾಧಿಸಿಕೊಳ್ಳಲೇ ಹೋಗುವುದು ಬಹಳ ಶೋಚನೀಯ ದುಃಖಕರವಾದ ಸಂಗತಿ. ಈ ಲೋಕದಲ್ಲಿ ನಾವು ಕ್ರಿಸ್ತನ ಮೌಲ್ಯವನ್ನು, ಕ್ರಿಸ್ತನ ಗುಣಲಕ್ಷಣಗಳನ್ನು ನಾವು ಆಧರಿಸಿ ಬಂದರೆ ಆತನಿಗೆ, ಆತನ ನಾಮಕ್ಕೆ ಅಗೌರವವನ್ನು, ಅಪಕೀರ್ತಿಯನ್ನು, ಅವಮಾನವನ್ನು ಮಾಡುತ್ತೇವೆ. ಯೇಸು ಕ್ರಿಸ್ತನು ಯಾವುದನ್ನು ಇಚ್ಛಿಸುತ್ತಾನೋ, ಯೇಸು ಕ್ರಿಸ್ತನು ಯಾವುದನ್ನು ಆಶಿಸುತ್ತಾನೋ, ಯಾವ ರೀತಿಯಾದ ಜೀವನವನ್ನು ನಮಗೆ ಬೋಧನೆ ಮಾಡಿದ್ದಾನೋ ಅದಕ್ಕೆ ತದ್ವಿರುದ್ಧವಾಗಿ ನಾವು ನಡೆದುಕೊಳ್ಳುವವರಾಗಿದ್ದೇವೆ. ಯೇಸು ಸ್ವಾಮಿ ನಮ್ಮಿಂದ ಬಯಸುವಂಥದ್ದು ಆತನ ಚಿತ್ತಕ್ಕೆ ಹೇಗೆ ನಮ್ಮ ಒಳ್ಳೆಯ ಗುಣಲಕ್ಷಣಗಳಿಂದ, ಒಳ್ಳೆಯ ಸ್ವಭಾವಗಳಿಂದ, ಒಳ್ಳೆಯ ಕಾರ್ಯಗಳಿಂದ ಆತನ ನಾಮವನ್ನು ಕೀರ್ತಿಸುವುದಕ್ಕಾಗಿ ಸ್ವಾಮಿಗಳಿಂದ ಶುದ್ಧ ಹೃದಯ, ನಿರ್ಮಲ ಮನಸ್ಸನ್ನು ಆತನು ಬಯಸಿದ್ದಾನೆ. ನಾವು ಶುದ್ಧರಾಗೋಣ, ಪಾಪಕೃತ್ಯಗಳನ್ನು ತ್ಯಜಿಸೋಣ, ಯೇಸು ಕ್ರಿಸ್ತನಿಗಾಗಿ ನಾವು ಜೀವಿಸೋಣ. ಯಾರ ನಮಗೆ ಒಳಗಿರುವಂತಹ ವಾಕ್ಯದ ಬೋಧನೆ, ಯಾರ ಮೂಲಕವಾಗಿ ದೇವರಿಗೆ ಬರತಕ್ಕಂಥ ಅನುಭವವನ್ನು ನಮಗೆ ಆರಾಧನೆಯ ಆರಂಭ ಪಿತ, ಪುತ್ರ, ಪವಿತ್ರಾತ್ಮ ಏಕದೇವರ ನಾಮದಲ್ಲಿ ಆರಂಭವಾಗಲಿ. ಹಾಡುವ ಸಂಗೀತಗಳಲ್ಲಿ 79ನೇ ಸಂಗೀತವನ್ನು, ಸಂಗೀತಗಳಲ್ಲಿ 79ನೇ ಸಂಗೀತ. ತಾನೇ ಪಂಡಿತರು ನೋಡಿ ಮನೆ ಬಿಟ್ಟರು, ನಾವು ಅವರಂತೆ ನಿನ್ನ ನೋಡಿ ಈಗಲೇ ಪಾಪವನ್ನು ತ್ಯಜಿಸ ಕಟ್ಟು ಮಾಡುತ್ತಾರೆ. 79ನೇ ಸಂಗೀತವನ್ನು Lord,
ಹಾಗೆಂದಿರುವ ಸುವಾರ್ಥ ಅವರನ್ನು ಮಾಡಿಸೋಣ. ಅದು ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ಅಧ್ಯಾಯ ವಚನಗಳು 1ರಿಂದ 12 ದೇವರ ವಾಕ್ಯವನ್ನು ಕೇಳೋಣ. ಜೋಯಿಸರು 3ರಿಂದ ಬಂದು ಯೇಸುವಿಗೆ ನಮಸ್ಕರಿಸಿದರು. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಇಲ್ಲಿದ್ದಾನೆ, ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಂಡ ಬಿಡುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅವರು ಯೆಹೂದ್ಯರ ಎಲ್ಲಾ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂರಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದರು. ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕಂದರೆ ಯೆಹೂದ ಸೀಮೆಯ ಬೆತ್ಲೆಹೇಮೇ, ಯೆಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲರನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ ಎಂದು ಹೇಳಿದರು. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಯಿಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿ ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡಬಿಡಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯನ್ನ ಮಂದಿರದ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಪಟ್ಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಗೊಳಗಳನ್ನು ಕಾಣಿಕೆಯನ್ನು ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಎಂಬುದು ದೇವರ ವಾಕ್ಯದ ಸಾಯಂಕಾಲ ವೇಳೆಯಲ್ಲಿ ನನ್ನ ಆರಿಸಿ ಘನಪಡಿಸಿ ನಿನ್ನನ್ನು ಸ್ತುತಿಸಿ ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ದರ್ಶನವನ್ನು ಪಡೆದು ನಿನ್ನ ಆಶೀರ್ವಾದವನ್ನು ಪಾತ್ರರಾಗಿರುವ ಹಾಗೆ ನಮ್ಮೆಲ್ಲರೂ ಒಟ್ಟಾಗಿ ಕರೆತಂದಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರವಾಗುತ್ತದೆ. ನಿನ್ನ ಮಾಡಿದಂಥ ಬೆಳೆಸುವಿಕೆ, ನಿನ್ನ ಪೋಷಣೆ, ನಿನ್ನ ಪಾಲನೆ, ನಿನ್ನ ಸ್ಥಾಪನೆಗೆ, ನಿನ್ನ ಸರ್ವರಿಗೆ ಜೀವಿತದಲ್ಲಿದ್ದು ನಿನ್ನೆಲ್ಲ ನಡೆದಂತಹ ಅದ್ಭುತ ಮಹತ್ವಗಳಿಗೋಸ್ಕರವಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾವು ಮಾಡಿರುವಂತಹ ಅಪರಾಧಗಳನ್ನು, ಪಾಪಕೃತ್ಯಗಳನ್ನು, ನಿಶ್ಚಿತತೆಯ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವುದು, ಬೆಳಗಾದಂತಹ ಅಪರಾಧಗಳನ್ನು ಮನ್ನಿಸು, ಮನುಷ್ಯಗೊಳಿಸು ಸ್ವಾಮಿ. ನಾವು ನಿನ್ನ ಆಜ್ಞೆಗಳನ್ನು ಮೀರಿದ
ನಿನ್ನ ವಾಕ್ಯವನ್ನು ಅನುಸರಿಸದೆ ಹೋದಾಗ ನಕ್ಷತ್ರಗಳ ಮಾರ್ಗವನ್ನೇ ತಪ್ಪಿ ಹೋದಂತ ಜೋಯಿಸಿದ ನಾವು ಸಹ ನಿನ್ನ ಮಾರ್ಗವನ್ನು ಬಿಟ್ಟು ತಪ್ಪಿ ಹೋದಂತ ಕುರಿಗಳಾಗಿ ನಾವು ಜೀವಿಸಿದ್ದೇವೆ. ದಿಕ್ಕುಕೆಟ್ಟವರಾಗಿ ದಾರಿ ಕಾಣದವರಾಗಿ ಪಾಪಮಯವಾದ ಜೀವನದಲ್ಲಿ ಈ ಬರುವುದ ಅನೇಕ ಆಶಾವಾಂಕ್ಷೆಗಳಿಗೆ ನಮ್ಮನ್ನು ನಮ್ಮ ಜೀವನವನ್ನು ಪಾಪಮಯವಾದ ಜೀವನಕ್ಕೆ ಪಾಪಕ್ಕೆ ನಾವು ದಾಸರಾಗಿ ಜೀವಿಸಿದಕ್ಕಾಗಿ ಕ್ಷಮಿಸುತ್ತೇವೆ. ನಮ್ಮ ಮನಸ್ಸು ಹೃದಯಗಳನ್ನು ಹೋಗ್ತದೆ. ಅದು ಸರಿಯಾದ ಮಾರ್ಗದಲ್ಲಿ ನಡೆಯುವ ಹಾಗೆ ನೀ ತೋರುವಂತಹ ವಾಕ್ಯಾನುಸಾರವಾಗಿ ಮಾರ್ಗದ ಅನುಸಾರವಾಗಿ ಜೀವಿಸುವುದಕ್ಕೆ ನಮಗೆ ಮನಸ್ಸು ನಿನ್ನನ್ನು ಆತ್ಮಗಳು ಆಶ್ರಯಿಸಿಕೊಂಡು ಜೀವಿಸಲು ನಮಗೆ ಸಹಾಯ ಮಾಡಿಸುತ್ತದೆ. ಮೊಬೈಲಿನಲ್ಲಿಯೂ ಎಲ್ಲ ರೀತಿಯಾದಂತಹ ಅದ್ಭುತಗಳನ್ನು ಮಹತ್ವಗಳನ್ನು ಮಾಡಿ ನಮ್ಮ ಕಷ್ಟ ನಷ್ಟಗಳನ್ನು ಪರಿಹರಿಸಿ ನಮಗೆ ಅಗತ್ಯವಿರುವಂತಹ ಎಲ್ಲ ಸುಖ ಸಂತೋಷಗಳು ನಮ್ಮ ಸಮಯಕ್ಕೆ ಸಂದರ್ಭಕ್ಕನುಸಾರವಾದಂತಹ ಅಗತ್ಯತೆಯ ಎಲ್ಲ ಸ್ಪಂದನೆಯನ್ನು ಮಾಡದೆ ಪ್ರಾರ್ಥನೆಗಳನ್ನು ಹೇಳುತ್ತೇವೆ. ನಮ್ಮ ಪ್ರಾರ್ಥನೆಗಳನ್ನು ವಿಜ್ಞಾಪನೆಗಳನ್ನು ಕೇಳಿ ಸಮುದ್ರವನ್ನು ಕೊಟ್ಟಿದೆ. ಕೃಪೆಯನ್ನು ಅನುಗ್ರಹಿಸಿರುವ ಕಾರ್ಯಗಳಲ್ಲಿ ಪ್ರಯತ್ನಗಳಲ್ಲಿ ಸಫಲತೆ ಯಶಸ್ಸನ್ನು ಅನುಗ್ರಹಿಸಿದೆ. ಎಲ್ಲರಿನ ಆಶೀರ್ವಾದಕ್ಕಾಗಿ ವರ್ತಮಾನಗಳಿಗಾಗಿ ಮನವರ ಎಲ್ಲ ಕೇಳಿನಿಂದ ವಿಪತ್ತಿನಿಂದ ತೊಂದರೆಗಳಿಂದ ಸಮಸ್ಯೆಗಳಿಂದ ತಪ್ಪಿಸಿ ಕಾಪಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಯಾರಾದರೂ ನಿನ್ನ ಪ್ರಸನ್ನತೆಯನ್ನು ನಿನ್ನ ಸ್ಥಾನದ ಅನುಭವವನ್ನು ತೋರಿಸು. ನಿನ್ನ ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ನಾವು ಜೀವಿಸುವುದಕ್ಕೆ ನಿಮಗೆ ಸಹಾಯಿಸುವ ಶಕ್ತಿ ನಿನ್ನೆಲ್ಲ ಬೇಕಾದಂತಹ ಸಹಾಯಗಳಿಗೆ ನಿನ್ನಾತ್ಮನ ಪ್ರೇರಣೆ ಬದುಕನ್ನು ಸರಿಯಾದ ರೀತಿಯಲ್ಲಿ ಕ್ರಿಸ್ತನ ಮಾರ್ಗದಲ್ಲಿ ಮುನ್ನಡೆಸಿಕೊಂಡು ಹೋಗಲು ನಮಗೆ ಸಹಾಯವನ್ನು ಅನುಗ್ರಹಿಸಿಕೊಂಡು ನಮ್ಮೆಲ್ಲರನ್ನು ಸಾಗಿ ಉತ್ತರಿಸುವುದಾಗಿ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ನಿರ್ಮಾಣದ ಸಂದೇಶವನ್ನು ನಾವು ಮುಸುರಾಡುವುದಾಗಿ ಕರ್ತರ ಸ್ಥಿರವಾಗಿ ಮನಸ್ಸಿನಲ್ಲಿರುವ ನಮ್ಮ ವಾಕ್ಯವನ್ನು ಅರ್ಥಗರ್ಭಿತವಾದಂತಹ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳುವ ಹಾಗೆಯೂ ಅರ್ಥ ಮಾಡಿಕೊಳ್ಳುವ ಹಾಗೆಯೂ ಗ್ರಹಿಸಿಕೊಳ್ಳುವಂತಹ ಶಕ್ತಿ ನಮಗೆ ಭಾವಿಸುತ್ತೆ. ಈಗ ನಾವು ವಾಕ್ಯವನ್ನು ಕೇಳುವಂತೂ ನಾವಾಗಿರಲಿ, ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳದೆ ವಾಕ್ಯದ ಪ್ರಕಾರ ನಾವು ಜೀವಿಸುವುದಕ್ಕೆ ಶಕ್ತಿ ಕೊಡು.
ನಿನ್ನ ವಾಕ್ಯದ ಪ್ರಬೋಧನೆಯನ್ನು ನಾವು ಅಳವಡಿಸಿಕೊಂಡು ಅದನ್ನು ಅನುಸರಿಸುವಾಗ ಮಾರ್ಗ ಕಾಣದೆ ಇಲ್ಲವೇ ನಾವೇ ನಮ್ಮ ಮಾರ್ಗಗಳನ್ನು ಸೃಷ್ಟಿಸಿಕೊಂಡವರಾಗಿ ನಮ್ಮ ಮಾರ್ಗಗಳನ್ನು ಜೀವಿಸುವಂತ ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಎಚ್ಚರಿಸಿ ನಿಮ್ಮ ವಾಕ್ಯದ ಪ್ರಬೋಧನೆಯಿಂದ ಸರಿಯಾದ ತಿಳುವಳಿಕೆ ಯೋಗ್ಯವಾದಂತಹ ಭಾವಗಳಿಂದ ನಾವು ನಿರ್ನಾಮದ ಮನೆಗಾಗಿ ಅದಕ್ಕಾಗಿ ಸದಾಕಾಲ ಜೀವಿಸುವುದಕ್ಕೆ ನಮಗೆ ಸಹಾಯಿಸು. ಧನವು ಮಾನವ ಮಹಿಮೆಯು ಕೃಷ್ಣನಾದ ಯೇಸುವಿಗೆ ನಿರಂತರವೂ ಸರೋಣವಾಗಲಿ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಕೇಳುವುದು. ಆಮೆನ್. ಕರ್ತನಲ್ಲಿ ಪ್ರೇರಣೆಗಳನ್ನು ಸಂಜೆಯ ಶುಭೋದಯಗಳು. ಯೇಸು ಸ್ವಾಮಿಯ ನಾಮದಲ್ಲಿ ಸಮಾಧಾನ ಸಂತೋಷವನ್ನು ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದ ಪ್ರಾರಂಭದ 12 ವಚನಗಳು ಜೋಯಿಸಲು ನಕ್ಷತ್ರದ ಮಾರ್ಗವನ್ನು ಹಿಡಿದರಾಗಿ ಯೇಸು ಕ್ರಿಸ್ತನನ್ನು ದರ್ಶಿಸುವುದಕ್ಕೂ ಯೇಸು ಕ್ರಿಸ್ತನನ್ನು ನಂಬಿಸಿ ಕೊಂಡಾಡಿ ಆರಾಧಿಸುವುದಕ್ಕೂ ಬರುವಂತರಾಗಿದೆ. ನಮ್ಮ ಮಾರ್ಗವೂ ಸಹ ನಾವು ಹೋಗುವಂತಹ ಮಾರ್ಗಗಳು, ನಾವು ನಡೆದಾಡುವಂತಹ ಅಥವಾ ನಾವು ಪ್ರಯಾಣಿಸುವಂತಹ ಮಾರ್ಗ ಅನುಕೂಲಕ್ಕಾಗಿದ್ದರೆ ಆ ಪ್ರಯಾಣ ಸುಖಕರವಾಗಿರುವುದಿಲ್ಲ. ಅಥವಾ ನಾವು ಹೋಗಬೇಕಾದಂತಹ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ಹೋಗದಿದ್ದರೆ ನಮಗೂ ಬೇಸರ, ಅಲ್ಲಿರುವಂತವರಿಗೂ ಸಹ ಬೇಸರ. ಇಲ್ಲದೆ ನಾವು ಮಾರ್ಗವನ್ನು ತಪ್ಪಿ ಹೋದರೆ ನಾವು ತಡವಾಗಿ ನಾವು ಹೋಗಬೇಕಾದಂತಹ ಸ್ಥಳವನ್ನು ಅಥವಾ ಮುಟ್ಟಬೇಕಾದಂತಹ ಸ್ಥಳವನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಮಾರ್ಗವನ್ನು ಬಿಟ್ಟು ಬೇರೊಂದು ಮಾರ್ಗವನ್ನು ಅನುಸರಿಸಿದರೆ ನಮಗೆ ನಾಶನ ಖಂಡಿತ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಜೋಯಿಸಲು ಸಹ ನಕ್ಷತ್ರವು ಅವರಿಗೆ ಕಂಡಂತಹ ಸಮಯದಿಂದ ಆ ನಕ್ಷತ್ರವನ್ನು ಅನುಸರಿಸಿ ಬರುತ್ತಾರೆ. ಆ ನಕ್ಷತ್ರವು ಒಬ್ಬ ಅರಸನನ್ನು ಸೂಚಿಸುವಂತಹ, ಅರಸನು ಹುಟ್ಟಿದಂತಹ ಸ್ಥಳವನ್ನು ಅಲ್ಲಿಗೆ ಕರ್ಕೊಂಡು ಹೋಗುವಂತಹ ಕಾರ್ಯ. ಆದರೆ ಅವರ ಪ್ರಯಾಣವು ಎಲ್ಲಿಯ ತನಕ ಸರಿಯಾಗಿತ್ತು ಎಂಬುದಾಗಿ ಹೇಳುವುದಾದರೆ, ನಕ್ಷತ್ರವನ್ನು ಅನುಸರಿಸಿ ಆ ನಕ್ಷತ್ರದ ಮಾರ್ಗವನ್ನು ಸಹ ನಡೆಸುವಾಗ ಅದು ಹೇಗಿತ್ತು? ಸರಿಯಾಗಿತ್ತು. ಯಾವಾಗ ನಕ್ಷತ್ರದ ಮಾರ್ಗವನ್ನು ಬಿಟ್ಟು ಬಿಡುತ್ತಾರೋ, ನಕ್ಷತ್ರವನ್ನು ಹಿಂಬಾಲಿಸದೆ ಹೋಗ್ತಾರೋ, ತಮ್ಮ ಆಲೋಚನೆ ತಮ್ಮ ಜ್ಞಾನಕ್ಕೆ ಒಳಪಡುತ್ತಾರೋ ಅವಾಗ ಅವರು ಮಾರ್ಗ ತಪ್ತಾರೆ. ಅವರು ಮಾರ್ಗ ತಪ್ಪಿ ಬಂದಂತಹ ಸ್ಥಳವೇ ಅದು ಹೆರೋದು ಹೊಂದಿದಂತಹ ಸ್ಥಳ. ಈಗ ತಂತ್ರಜ್ಞಾನ ಬಹಳ ಮುಂದುವರೆದಿರುವಂತಹ ಸಮಯದಲ್ಲಿ ಗೂಗಲ್ ಮ್ಯಾಪ್ ಎಲ್ಲರಿಗೂ ನಮ್ಮ ಮೊಬೈಲ್ ಅಲ್ಲಿ ನಾವು ಒಂದು ಡೆಸ್ಟಿನೇಷನ್ ಹಾಕಿಕೊಂಡು ಆ ಮಾರ್ಗ ಕಾಣುವಂತಹ ಪರಿಸ್ಥಿತಿಯಲ್ಲಿ ನಾವು ಆ ಮಾರ್ಗದಲ್ಲಿ ಹೋಗುವಾಗ ನಾವು ಯಾವ್ದಾದ್ರು ಒಂದು ರಸ್ತೆ ಅಥವಾ ಯಾವ್ದಾದ್ರು ಒಂದು ಬೀದಿಗಳನ್ನು ತಪ್ಪಿ ಹೋದರೆ ಮತ್ತೆ ಏನ್ ಮಾಡುತ್ತೆ, ನಮ್ಮನ್ನ ರಿಲೊಕೇಟ್ ಮಾಡುತ್ತೆ. ಅಂದ್ರೆ ಮತ್ತೆ ನಾವು ಯಾವ ಡೆಸ್ಟಿನೇಷನ್ ಹೋಗ್ಬೇಕು, ಆ ಡೆಸ್ಟಿನೇಷನ್ ಹೋಗುವುದಕ್ಕೆ ಅಥವಾ ಯಾವ ಸ್ಥಳವನ್ನು ಮುಟ್ಟಬೇಕು ಅಥವಾ ಯಾವ ಮನೆ ಯಾವ ಅಡ್ರೆಸ್ ವಿಳಾಸಕ್ಕೆ ನಾವು ಹೋಗಬೇಕು ಅದು ತಲುಪಲು ಬೇರೊಂದು ಮಾರ್ಗಗಳನ್ನು ಸೃಷ್ಟಿಸಿ ಅದೇ ನಮಗೆ ಕೊಡ್ತದೆ. ಇದು ಗೂಗಲ್ ಮ್ಯಾಪ್ ನಲ್ಲಿ ಇರುವಂತಹ ವಿಶೇಷತೆ. ಆದ್ರೆ ನಮ್ಮ ಇಷ್ಟದಂತೆ ನಾವು ಹೋದರೆ ಏನಾಗುತ್ತೆ, ಕೆಲವೊಮ್ಮೆ ನಾವು ಹೋಗಬೇಕಾದಂತಹ ವಿಳಾಸವನ್ನು ಅಥವಾ ತಲುಪಬೇಕಾದಂತಹ ಸ್ಥಳವನ್ನು ತಲುಪುವುದಕ್ಕೆ ಸಾಧ್ಯವಾಗದೆ ಹೋಗದೆ ಅಥವಾ ತಡವಾಗಿ ಹೋಗದೆ ಅಥವಾ ಹೋಗದೇ ಇರುವಂತಹ ಪರಿಸ್ಥಿತಿ ಬಂದರೆ ಅಥವಾ ತಪ್ಪಾದಂತಹ ಸ್ಥಳಕ್ಕೆ ವಿಳಾಸಕ್ಕೆ ನಾವು ಹೋಗಿ ತಲುಪುತ್ತೇವೆ. ಇಲ್ಲಿಯೂ ಸಹ ಮಾರ್ಗವನ್ನು ಬಿಟ್ಟಂತ ನಕ್ಷತ್ರದ ಮಾರ್ಗವನ್ನು, ನಕ್ಷತ್ರದ ದಾರಿಯನ್ನು ಕಳಕೊಂಡಂತಹ ಬಿಟ್ಟಂತಹ ಜೋಯಿಸಲು ಎಲ್ಲಿಗೆ ಹೋಗಿ ನೋಡ್ತಾರೆ ಎಂಬುದಾಗಿ ನೋಡುವಾಗ ಹೆರೋದನ ಬಳಿಗೆ ಹೋಗ್ತಾರೆ. ಯಾಕೆ ಹೆರೋದನ ಬಳಿಗೆ ಹೋಗ್ತಾರೆ? ಯಾಕೆ ಹೆರೋದನ ಅರಮನೆಗೆ ಹೋಗ್ತಾರೆ? ಯಾಕೆ ಹೆರೋದನ ಇದ್ದಂತಹ ಸ್ಥಳಕ್ಕೆ ಹೋಗ್ತಾರೆ ಎಂಬುದಾಗಿ ನೋಡುವಾಗ ಅವನು ಹುಡುಕಿಕೊಂಡು ಹೋದದ್ದು ಯಹೂದ್ಯರ ಅರಸನಾಗಿ ಹುಟ್ಟಿದವನು ಇರುವಂತಹ ಸ್ಥಳ. ಯಹೂದ್ಯರ ಅರಸ ಎಲ್ಲಿ ಹೋಗ್ತಾನೆ? ಅರಮನೆಯಲ್ಲಿ ಹೋಗ್ತಾನೆ. ಹಾಗಾಗಿ ಮಾರ್ಗವನ್ನು ಬಿಟ್ಟಂತ ಅಥವಾ ನಕ್ಷತ್ರವನ್ನು ತ್ಯಜಿಸಿ
ಹೆಚ್ಚಿಸಿದಂತ ನಕ್ಷತ್ರವನ್ನು ವಿಭಾಗಿಸಿ ಹೋದಂತ ಜೋಯಿಸರು ಎಲ್ಲಿಗೆ ಹೋಗ್ತಾರೆ? ಅರಮನೆಗೆ ಹೋಗ್ತಾರೆ. ಅವರು ಹೆರೋದನ ಬಳಿಗೆ ಹೋಗಲಿಲ್ಲ. ಅವ್ರೇನ್ ಮಾಡ್ತಾರೆ? ಅರಮನೆಗೆ ಹೋಗ್ತಾರೆ. ಯಾಕಂದ್ರೆ ಅರಸನು ಹುಟ್ಟುವಂಥದ್ದು ಇಲ್ಲಿ ಅರಮನೆಯಲ್ಲಿ. ಅವರ ಭಾವನೆಯನ್ನು, ಅವರ ಜ್ಞಾನವೇನು, ಅವರ ತಿಳುವಳಿಕೆಯನ್ನು, ಎಲ್ಲರ ಜ್ಞಾನ, ಎಲ್ಲರ ತಿಳುವಳಿಕೆಯನ್ನು ಅರಸನಲ್ಲಿರ್ತಾನೆ, ಅರಮನೆಯಲ್ಲಿರ್ತಾನೆ. ಪೊಲೀಸ್ನವರಲ್ಲಿರ್ತಾರೆ, ಪೊಲೀಸ್ ಠಾಣೆಯಲ್ಲಿರ್ತಾರೆ. ಸರ್ಕಾರದ ಅಧಿಕಾರಿಗಳಲ್ಲಿರ್ತಾರೆ, ಸರ್ಕಾರದ ಕಚೇರಿಗಳಲ್ಲಿರ್ತಾರೆ. ಆರಾಧನೆ ಮಾಡುವುದು, ಪೂಜಿಸುವವರಿರ್ತಾರೆ, ದೇವಸ್ಥಾನಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಇರ್ತಾರೆ. ಇದು ಎಲ್ಲ ಭಾವನೆ. ಹಾಗೆ ಅವರೇನ್ ಮಾಡ್ತಾರೆ? ಅರಮನೆಗೆ ಹೋಗ್ತಾರೆ. ಅರಮನೆಗೆ ಹೋದಾಗ ಅವರು ತಿಳ್ಕೊಂಡದ್ದೇನು? ಹೆರೋದನು ಅರಸನಲ್ಲ. ಹಾಗಾದ್ರೆ ಅವರು ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಯಾರು ಕೇಳ್ತಾರೆ? ಅರಮನೆಗೆ ಬಂದು, ಅದು ಹೆರೋದನ ಅರಮನೆಗೆ ಬಂದು ಹೆರೋದನಲ್ಲೇ ಪ್ರಶ್ನೆ ಮಾಡ್ತಾರೆ, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಹೆರೋದನು ಅರಸನೇ, ಆದ್ರೆ ಅವರಿಗೆ ಬೇಕಾದದ್ದು ಯಾವ ಅರಸ? ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಅವರೇನ್ ಮಾಡ್ತಾರೆ? ಯೇಸು ಸ್ವಾಮಿ ಇರುವಂತ ಸ್ಥಳಕ್ಕೆ ನಕ್ಷತ್ರವನ್ನು ಕರ್ಕೊಂಡು ಹೋಗ್ತಾ ಇದ್ರು. ನಾವು ಸಹ ನವೆಂಬರ್ 30ನೇ ತಾರೀಕು ಏನ್ ಮಾಡೋದು? ಸ್ಟಾರ್ ಹೇಳೋದು. ನೀವೆಲ್ಲ ಎಲ್ಲಿ ನೋಡ್ತಾ ಇದ್ರಿ? ನಕ್ಷತ್ರನೇ ನೋಡ್ತಾ ಇದ್ರಿ. ಆ ಮೂಲೆಯಿಂದ ಇಲ್ಲಿವರೆಗೂ ಬರುವ ತನಕ ನೀವು ನಿಮ್ಮ ಕಣ್ಣುಗಳು, ನಿಮ್ಮ ದೃಷ್ಟಿ, ನಿಮ್ಮ ನೋಟ ಎಲ್ಲಿತ್ತು? ನಕ್ಷತ್ರದ ಮೇಲೆ ಇತ್ತು. ಒಂದ್ ವೇಳೆ ನೀವು ಬೇರೆಯವರು ನೋಡಿ ನಕ್ಷತ್ರ ಕಾಣಲಿಲ್ಲ ಅಂತಂದ್ರೆ ಯಾರದು ತಪ್ಪೋದು? ನಮ್ಮದು ತಪ್ಪು. ನಾವೆಲ್ಲೋ ನೋಡಿ ನಮಗೆ ನಕ್ಷತ್ರ ಕಾಣ್ತಾ ಇಲ್ಲ, ಅಥವಾ ನಾವು ನೋಡಬೇಕಾದಂತ ಸ್ಥಳವನ್ನು ನೋಡಿದ್ರೆ ನಕ್ಷತ್ರ ಸರಿ ಇಲ್ಲ ಅಂತ ಹೇಳಿದ್ರೆ ತಲೆ ನೆಟ್ಟಿಗಿಲ್ಲದೆ ಇರೋದಂಥದ್ದು ನಮ್ಮದೇ. ಅಥವಾ ನಾವು ಹೋಗಬೇಕಾದಂತ ಸ್ಥಳಕ್ಕೆ ಹೋಗದೆ ಯಾವುದೋ ಸ್ಥಳಕ್ಕೆ ಹೋಗಿ ಇದು ಸರಿಯಾದ ವಿಳಾಸವಲ್ಲ, ಸರಿಯಾದ ಸ್ಥಳವಲ್ಲ ಅಂತ ಹೇಳಿದ್ರೆ ತಪ್ಪು ನಮ್ಮದಾಗಿದೆ. ಹಾಗೆ ಈ ಜೋಯಿಸರ್ಸ್ನ ಜ್ಞಾನಿಗಳು, ಪಂಡಿತರು, ಜೋಯಿಸರುಗಳಾಗಿದ್ರು. ಇವರೇನ್ ಮಾಡ್ತಾರೆ? ನಕ್ಷತ್ರದ ಮಾರ್ಗವನ್ನು ಬಿಟ್ಟು ತಮ್ಮ ಜ್ಞಾನವನ್ನು ಅನುಸರಿಸಿ, ತಮ್ಮ ಆಲೋಚನೆಯನ್ನು ಅನುಸರಿಸಿ ಏನ್ ಮಾಡ್ತಾರೆ? ಅರಮನೆಗೆ ಹೋಗ್ತಾರೆ. ಯಾಕಂದ್ರೆ ಯೆಹೂದ್ಯರ ಅರಸ ಎಲ್ಲಿದ್ದಾನೆ? ಅರಮನೆಯಲ್ಲಿ ಹುಟ್ಟಿರ್ತಾನೆ ಎಂಬುದಾಗಿ ಇವರು ಹೋಗ್ತಾರೆ. ಅಲ್ಲಿ ಹೋದಾಗ ಕೇಳ್ತಾರೆ, ಹೆರೋದನ್ನೇ ಕೇಳ್ತಾರೆ, ಅರಸನ್ನೇ ಕೇಳ್ತಾರೆ, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಎಂಬುದಾಗಿ. ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ದೂರದ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದಿರುವುದು. ರಾಜನಾಗಿದ್ದಂತ ಹೆರೋದನಿಗೆ ಏನಾಗ್ತದೆ? ನನ್ನ ಹತ್ರನೇ ಬಂದು ನಾನೇ ಅರಸ, ನಾನೇ ಅರಸನಾಗಿ ಆಳ್ವಿಕೆ ಮಾಡುತ್ತಾ ಇರುವುದು, ನನ್ನ ಬಳಿಗೆ ಬಂದವರು ಇನ್ನೊಬ್ಬ ಅರಸನನ್ನು ಕೇಳ್ತಾರಲ್ಲ, ಯಾರೋ ಹಾಗಾದ್ರೆ ಯಾರೋ ಅರಸನಿಗೆ ಅಡ್ಡ ಬೀಳಬೇಕೆಂಬುದಾಗಿ ಬಂದಿದ್ದಾರೆ. ನನಗೆ ಅಡ್ಡ ಬೀಳದೆ, ನನಗೆ ನಮಸ್ಕರಿಸದೆ, ನನಗೆ ವಂದಿಸದೆ, ಅಥವಾ ನನಗೆ ಗೌರವವನ್ನು ಕೊಡದೆ ನನ್ನ ಬಳಿಗೆ ಬಂದು ಯಾರೋ ಒಬ್ಬ ಅರಸನ ಬಗ್ಗೆ ಇವರು ವಿಚಾರಣೆ ಮಾಡ್ತಾ ಇದ್ದಾರಲ್ಲ ಎಂಬುದಾಗಿ ಅವನಿಗೆ ಕಳವಳ ಉಂಟಾಗ್ತದೆ, ಅವನಿಗೆ ಹೆದರಿಕೆ ಉಂಟಾಗ್ತದೆ. ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಸ್ನೇಹಿತರೆಲ್ಲರೂ ಕಳವಳಪಟ್ಟರು. ಅವನಿಗೆ ಏನಾಯ್ತು? ಕಳವಳ ಉಂಟಾಯಿತು. ನಾನು ಈಗಾಗಲೇ ಆಳ್ವಿಕೆಯನ್ನು ಮಾಡುತ್ತಿರುವಂತ, ಆಡಳಿತದಲ್ಲಿ ಅರಸನಾಗಿರುವಂತ ವ್ಯಕ್ತಿಯಾಗಿದ್ದೇನೆ. ಇನ್ನೊಬ್ಬ ಅರಸನ ವಿಚಾರದಲ್ಲಿ ಈ ಜ್ಞಾನಿಗಳು, ಈ ಪಂಡಿತರು, ಈ ಜೋಯಿಸರು ಬಂದಿದ್ದಾರಲ್ಲ, ಯಾರು ನಾನಾದ್ರೆ ನನಗೆ ಸರಿಸಾಟಿಯಾಗಲ್ವ? ನನ್ನ ಕುರ್ಚಿಯನ್ನು ಅಲ್ಲಾಡಿಸುವಂತ, ನನ್ನ ಕುರ್ಚಿಯಿಂದ ತೆಗೆದುಹಾಕಿ ಅವನು ಈ ಕುರ್ಚಿಯನ್ನು ಆಕ್ರಮಿಸುವಂತ ಅಥವಾ ಸ್ಥಾನವನ್ನು ಅಲಂಕರಿಸುವಂತವನು ಆ ಅರಸನಾಗಬೇಕೆಂಬುದಾಗಿ ಇವರಿಗೆ ಕಳವಳಪಟ್ಟು ಏನ್ ಮಾಡ್ತಾನೆ? ಎಲ್ಲ ಮಹಾಯಾಜಕರನ್ನು, ಶಾಸ್ತ್ರಿಗಳನ್ನು ಕರೆಸ್ತಾನೆ. ಕರೆಸಿ ಏನ್ ಮಾಡ್ತಾನೆ? ಅವನು ಕೇಳುವಂತ ಪ್ರಶ್ನೆ ಸರಿಯಾಗಿದೆ. ಅವನೇನ್ ಮಾಡ್ತಾನೆ? ಯೆಹೂದ್ಯರ ಅರಸನಾಗಿ ಹುಟ್ಟಬೇಕಾದವನು ಯಾರೆಂಬುದಾಗಿ ಹೆರೋದನಿಗೆ ತಿಳ್ಕೊಂಡು ಅವನು ಹೇಳಿದ್ರೆ, ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ? ಯಾಕೆ ಕ್ರಿಸ್ತನ್ ಅಂತ ಹೇಳ್ತಾರೆ? ಯೇಸು ಸ್ವಾಮಿ ಹೇಳಲ್ಲ, ಅಥವಾ ಯೆಹೂದ್ಯರ ಅರಸನ ಎಂಬುದಾಗಿ ಹೇಳಲ್ಲ. ಯಾಕೆ ಕ್ರಿಸ್ತನ್ ಎಂಬುದಾಗಿ ಹೇಳ್ತಾರೆ ಅಂದ್ರೆ, ಕ್ರಿಸ್ತ ಎನ್ನುವುದಕ್ಕೆ ಅರ್ಥ ಮೆಸ್ಸಿಯ. ಕ್ರಿಸ್ತನ್ ಎಂದರೆ ಕ್ರಿಸ್ತನ ಹೆಸರಿನ ಅರ್ಥ ಮೆಸ್ಸಿಯ ಮತ್ತು ಆತನು ಅಭಿಷಿಕ್ತನು. ಆತನು ಅಭಿಷಿಕ್ತನು ಮತ್ತು ಮೆಸ್ಸಿಯ. ಆದ್ರೆ ನಿಮಗೆ ಗೊತ್ತಿತ್ತು, ಈ ಹಿಂದೆ ಮೆಸ್ಸಿಯನಿಗಾಗಿ ಬಹಳ ವರ್ಷಗಳಿಂದ ಯೆಹೂದ್ಯರು ತವಕ ಪಡ್ತಾ ಇದ್ದಾರೆ. ಮೆಸ್ಸಿಯನು ಬರ್ತಾನೆ, ಮೆಸ್ಸಿಯನು ಬಂದ ನಮಗೆ ವಿಮೋಚನೆ ಕೊಡ್ತಾನೆ, ನಮಗೆ ಎಲ್ಲಾ ರೀತಿಯಾದಂತಹ ದೌರ್ಜನ್ಯದಿಂದ, ದಬ್ಬಾಳಿಕೆಯಿಂದ, ದುರಾಡಳಿತದಿಂದ ನಮ್ಮನ್ನು ಪಾರು ಮಾಡಿ ನಮಗೆ ಸಮಾಧಾನವನ್ನು, ಯೋಗ್ಯವಾದಂತಹ ದಾವಿದಂತಹ ಅರಸನನ್ನು, ಆ ರಾಜ್ಯವನ್ನು ನಮಗೆ
ಒದಗಿಸ್ತಾನೆ ಎಂಬುದಾಗಿ ಅವನು ಎದುರು ನೋಡುವುದರಿಂದ ಹೆರೋದನು ಕೇಳ್ತಾನೆ, ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂಬುದಾಗಿ. ಈ ಶಾಸ್ತ್ರಿಗಳು, ಮಹಾಯಾಜಕರು, ಪಂಡಿತರುಗಳೆಲ್ಲ ಏನ್ ಮಾಡ್ತಾರೆ, ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಯಾಕಂದ್ರೆ ಅವರು ಹೇಳುವಂತ ಮಾತು ಯೂದಾಯದ ಬೆತ್ಲೆಹೇಮಿನಲ್ಲಿ. ಯಾಕೆ ಯೂದಾಯದ ಬೆತ್ಲೆಹೇಮು? ಯಾಕೆ ಯೂದಾಯದ ಬೆತ್ಲೆಹೇಮು? ನಿನಗೊಬ್ಬ ಅರಸನು ಹುಟ್ಟುತ್ತಾನೆ, ಆ ಅರಸನನ್ನು ನಾನು ಅಧಿಪತಿಯನ್ನಾಗಿ ಮಾಡಿದ್ದೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಈ ಅರಸನು ಯಾರು? ಈ ಯಹೂದ್ಯರ ಅರಸನಾಗಿ ಹುಟ್ಟಿದಂತ ಯೇಸು ಕ್ರಿಸ್ತನು ದಾವೀದನ ವಂಶದವನು. ದಾವೀದನು ಹುಟ್ಟಿದ್ದು ಸಹ ಬೆತ್ಲೆಹೇಮಿನಲ್ಲಿ. ದಾವೀದನು ಹುಟ್ಟಿದ್ದು ಬೆತ್ಲೆಹೇಮಿನಲ್ಲಿ. ಹಾಗಾಗಿ ದಾವೀದನು ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದರಿಂದ ಅವನ ಆಡಳಿತವು ಮುಂದುವರಿಯುತ್ತದೆ ಎಂಬುದಾಗಿ ಯಾರು ವಾಗ್ದಾನ ಮಾಡಿದ್ರು? ದೇವರು ವಾಗ್ದಾನ ಮಾಡಿದ್ರು. ದಾವೀದನ ನಂತರ ಅವನ ಮನೆತನದವರೇ ರಾಜ್ಯದ ಆಡಳಿತವನ್ನು ಇಟ್ಟುಕೊಳ್ಳಬೇಕೆಂಬುದಾಗಿ. ನೋಡಿ, ಆಡಳಿತವನ ಬಾಹುವಿನ ಮೇಲೆ ಇರುವುದು. ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು, ಅವನಿಗೆ ಇರುವಂತಹ ಹೆಸರುಗಳು ಎಂಬುದಾಗಿ ಹೇಳಿದ್ದು. ಹಾಗಾದ್ರೆ ಶಾಸ್ತ್ರದಲ್ಲಿ ಬರೆದಂತ ಮಾತು ನೆರವೇರಲ್ಪಟ್ಟಿದ್ದು. ದೇವರು ತಾನು ವಾಗ್ದಾನ ಮಾಡಿದ್ದನ್ನು ನೆರವೇರಿಸ. ಅದಕ್ಕಾಗಿ ಹೇಳ್ತಾರೆ, ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಪಟ್ಟಣಗಳಲ್ಲಿ ನೀವು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ತನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳುತ್ತವನು. ದೇವರು ತನ್ನ ವಾಗ್ದಾನವನ್ನು ನೆರವೇರಿಸ್ತಾನೆ. ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವವನಾಗಿದ್ದಾನೆ. ಬೆತ್ಲೆಹೇಮಿನಲ್ಲಿ ಹುಟ್ಟಬೇಕಾದಂತ ಅಧಿಪತಿಯನ್ನು ಹುಟ್ಟುವಂತೆ ಮಾಡ್ತಾನೆ. ದಾವೀದನ ವಂಶವನ್ನು, ದಾವೀದನ ಮೂಲಕವಾಗಿ ರಾಜ್ಯವನ್ನು ಆಳತಕ್ಕವನು ಯಾರೆಂಬುದಾಗಿ, ಆತನ ವಂಶದ ಮೂಲಕವಾಗಿ ಆಳ್ವಿಕೆ ನಡೆಸಬೇಕಾದವನು ಯಾರೆಂಬುದಾಗಿ ಆತನ ಮಾತನ್ನು ಸಹ ನೆರವೇರಿಸ್ತಾನೆ. ದೇವರು ಕೊಟ್ಟಂತ ಮಾತು ನೆರವೇರಿಸ್ತಾನೆ. ಆತನು ಮಾಡಿದಂತ ವಾಗ್ದಾನವನ್ನು ನೆರವೇರಿಸ್ತಾನೆ. ಹಾಗಾಗಿ ಹೆರೋದನು ಹೇಳಿದಂಥದ್ದು ಸರಿಯೇ. ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ? ಯಾಕಂದ್ರೆ ಆ ಕಾಲದಲ್ಲಿ ಯೇಸುಸ್ವಾಮಿಯ ಜನನದ ವೇಳೆಯಲ್ಲಿ ಇಸ್ರಾಯೇಲರಿಗೆ ರೋಮಾಯ ದಬ್ಬಾಳಿಕೆ. ರೋಮ್ ಸಾಮ್ರಾಜ್ಯದಲ್ಲಿದ್ದಂತ ಆಳ್ವಿಕೆ ಮಾಡುತ್ತಿದ್ದ ಚಕ್ರವರ್ತಿಗಳು, ಅರಸರುಗಳೆಲ್ಲರೂ ಸಹ ಅವರಿಗೆ ಹೆಚ್ಚಾದ ತೆರಿಗೆಯನ್ನು ವಿಧಿಸಿದರು. ಅವರು ಏನು ಸಂಪಾದನೆ ಮಾಡುತ್ತಿದ್ರು, ಆ ಸಂಪಾದನೆ ಮಾಡಿದೆಲ್ಲವೂ ಸಹ ಸಾಧಾರಣ 75 ಶೇಕಡ ಅಥವಾ ಪೂರ್ಣವಾಗಿ ತೆರಿಗೆಯನ್ನು ಕಟ್ಟುವುದರ ಮೂಲಕವಾಗಿ ಅವರ ಜೀವನವೂ ಅವರ ಸಂಪಾದನೆಯೂ ಹೊರಗಳಿತ್ತು. ಮತ್ತು ದುರಾಡಳಿತ ಇತ್ತು. ಆ ಸಂದರ್ಭದಲ್ಲಿ ಎಷ್ಟೇ ಸಮೃದ್ಧಿಯು, ಎಷ್ಟೇ ರೀತಿಯಾದಂತಹ ಅಭಿವೃದ್ಧಿಯು ಕಟ್ಟಡದ ಮೂಲಕವಾಗಿ, ರಸ್ತೆಗಳ ಮೂಲಕವಾಗಿ ಅಭಿವೃದ್ಧಿ ಕಂಡಿದ್ದರೂ ದಬ್ಬಾಳಿಕೆ ಎನ್ನುವಂಥದ್ದು ಯಾವಾಗಲೂ ಇತ್ತು. ಇಸ್ರಾಯೇಲರು ರೋಮ್ ಸಾಮ್ರಾಜ್ಯಕ್ಕೆ ಅವರು ಅಡಿಯಾಳುಗಳಿಂದ ಅಥವಾ ಗುಲಾಮರಾಗಿ, ದಾಸರಾಗಿ ಜೀವಿಸುತ್ತಿದ್ದಂತಹ ಸಂಗತಿ ಅವರಲ್ಲಿ. ಅದಕ್ಕಾಗಿ ಮೆಸ್ಸಿಯನು ಬರ್ತಾರೆ. ಮೆಸ್ಸಿಯನು ಬಂದು ಈ ರೀತಿಯಾದಂತಹ ದುರಾಡಳಿತದಿಂದ, ದೌರ್ಜನ್ಯದಿಂದ, ದಬ್ಬಾಳಿಕೆಯಿಂದ ನಮಗೆ ಈ ದುರಾಡಳಿತದಿಂದ ಬಿಡುಗಡೆ ಕೊಡ್ತಾನೆ, ನಮ್ಮನ್ನು ವಿಮೋಚನೆ ಮಾಡ್ತಾನೆ. ನಾವು ಸ್ವತಂತ್ರವಾಗಿ ಸಮಾಧಾನವಾಗಿ ಜೀವಿಸ್ತೇವೆ. ದಾವೀದನ ಕಾಲದಲ್ಲಿದ್ದಂತಹ ಆಡಳಿತ ನಮಗೆ ಸಿಗುತ್ತದೆ ಎಂಬ ಆಲೋಚನೆಯಿಂದ ಮೆಸ್ಸಿಯನಿಗಾಗಿ ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ಹೆರೋದನಿಗೆ ಗೊತ್ತಾಗಿ ಏನ್ ಮಾಡ್ತಾನೆ, ಕ್ರಿಸ್ತನಾಗಿ ಹುಟ್ಟಬೇಕಾದನು ಎಲ್ಲಿದ್ದಾನೆ ಎಂಬುದಾಗಿ ಹೇಳಿದಾಗ ಯೂದಾಯದ ಬೆತ್ಲೆಹೇಮಿನಲ್ಲಿ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಶಾಸ್ತ್ರದಲ್ಲಿ ಬರೆದಂತ ಮಾತು ನೆರವೇರಿಕೊಳ್ಳುತ್ತದೆ. ಆಗ ಹೆರೋದನು ಯಾರಿಗೂ ತಿಳಿಯದೆ ಜೋಯಿಸರನ್ನು ಭೇಟಿ ಮಾಡ್ತಾನೆ. ತನ್ನ ಎಲ್ಲ ಮಂತ್ರಿ ಮಂಡಳ, ಮಹಾಯಾಜಕರು, ಶಾಸ್ತ್ರಿಗಳು ಎಲ್ಲರನ್ನು ಕಳಿಸಿ ಏನ್ ಮಾಡ್ತಾನೆ, ಗುಪ್ತವಾಗಿ ಆ ಜೋಯಿಸರನ್ನು ಭೇಟಿ ಮಾಡ್ತಾನೆ. ಆ ಜೋಯಿಸರನ್ನು ಭೇಟಿ ಮಾಡಿ ಏನ್ ಹೇಳ್ತಾನೆ, ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರ ಮಾಡಿ. ಯಾರು ಆ ಕೂಸು, ಯಾರು ಅರಸ, ಯಹೂದ್ಯರ ಅರಸ ಯಾರು, ಕ್ರಿಸ್ತನ ಯಾರೆಂಬುದಾಗಿ ನೀವು ವಿಚಾರಣೆ ಮಾಡಿ ಏನೇನು ಮಾಡಬೇಕು, ನನಗೆ ಅದನ್ನು ಸಿಕ್ಕಿದ್ರೆ ತಿಳಿಸಬೇಕು, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳಿಸ್ತಾನೆ. ರಾಜಧಾನಿಯಲ್ಲಿರುವಂತಹ, ಅರಮನೆಯಲ್ಲಿರುವಂತಹ ಜೋಯಿಸರನ್ನು ಗುಪ್ತವಾಗಿ ಭೇಟಿ ಮಾಡಿ ಬೆತ್ಲೆಹೇಮಿನಲ್ಲಿರುವಂತಹ ಆ ಸ್ಥಳಕ್ಕೆ ಯಾರನ್ನ ಕಳಿಸ್ತಾನೆ, ಹೆರೋದನು ಜೋಯಿಸರನ್ನು ಕಳಿಸ್ತಾನೆ. ಮನೆಯಲ್ಲಿ ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ. ಯೇಸು ಸ್ವಾಮಿ ಎಲ್ಲಿ ಹುಟ್ಟುತ್ತಾನೆ? ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ. ದಾವೀದನ ಮನೆತನದಿಂದ, ದಾವೀದನ ವಂಶದವನಾಗಿರುವಂತಹ ಮರಿಯಳ ಪುತ್ರನಾಗಿ ಹುಟ್ಟಿದಂತಹ ಯೇಸು ಸ್ವಾಮಿ ಕ್ರಿಸ್ತನಾಗಿ ಅವನು ಎಲ್ಲಿ ಹುಟ್ಟುತ್ತಾನೆ? ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ. ಬೆತ್ಲೆಹೇಮಿನಲ್ಲಿ ಹುಟ್ಟಿದಂತಹ ಅವನನ್ನು ಕಂಡು ನಾನು ಅವನಿಗೆ ಅಡ್ಡ ಬೀಳಬೇಕು ಎಂಬುದಾಗಿ ಮಾಡ್ತಾನೆ. ಜೋಯಿಸರಿಗೆ ಹೇಳಿ, ನೀವು ಬಂದು
ನನಗೆ ಮತ್ತೆ ತಿಳಿಸಿ ಎಂಬುದಾಗಿ ಹೇಳ್ತಾರೆ. ಅವರು ಅರಸನ ಮಾತನ್ನು ಕೇಳಿ ಅವರು ಹೊರಡ್ತಾರೆ. ಹೊರಟಾಗ ಮೂರಣ ದೇಶದಲ್ಲಿರುವಂತಹ ಆ ಜೋಯಿಸರು ಆ ಕಂಡಂತ ನಕ್ಷತ್ರವು ಅವರ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ದಾರಿ ತಪ್ಪಿದಂತ ಜೋಯಿಸರು ಮತ್ತೆ ಅವರು ಹೊರಟು ಬೇತ್ಲೆಹೇಮಿಗೆ ಹೋಗುವಾಗ ನೋಡಿ, ಅವರು ದಾರಿ ತಪ್ಪಿದಾಗ ಅವರಿಗೆ ಸರಿಯಾದ ಮಾರ್ಗವನ್ನು ಯಾರು ತೋರಿಸ್ತಾರೆ? ಸರಿಯಾದ ಮಾರ್ಗವನ್ನು ಯಾರು ತೋರಿಸ್ತಾರೆ? ನಕ್ಷತ್ರ ಅಲ್ಲ. ಯಾರು ತೋರಿಸ್ತಾರೆ? ದೇವರ ವಾಕ್ಯ. ಯಾಕಂದ್ರೆ ದೇವರ ವಾಕ್ಯ ಹೇಳಿದ್ರೆ ಶಾಸ್ತ್ರಗಳಲ್ಲಿ ಏನು ಬರೆದಿತ್ತು? ಯಹೂದ್ಯರ ಅರಸನಾಗಿ ಅಥವಾ ಕ್ರಿಸ್ತನು ಮೆಸ್ಸಿಯನು ಹುಟ್ಟಿದವನು ಎಲ್ಲಿದ್ದಾನೆ? ಯೂದಾಯದ ಬೇತ್ಲೆಹೇಮಿನಲ್ಲಿ. ಅವರು ಬಲ್ಲದಲ್ಲಿಗೆ ನಕ್ಷತ್ರದ ಮಾರ್ಗವನ್ನು ಬಿಟ್ಟು ಅವರು ಅರಮನೆಗೆ ಬರ್ತಾರೆ. ಅಲ್ಲಿ ಬಂದು ವಿಚಾರಣೆ ಮಾಡಿದಾಗ, ಅಲ್ಲಿ ಬಂದು ಎನ್ಕ್ವೈರಿ ಮಾಡಿದಾಗ ಅವರಿಗೆ ಸಿಕ್ಕಂತ ಉತ್ತರ ಯೂದಾಯದ ಬೇತ್ಲೆಹೇಮ್. ಹಾಗಾದ್ರೆ ದೇವರ ವಾಕ್ಯ ಅವರನ್ನು ಎಲ್ಲಿಗೆ ನಡೆಸಿತು? ಸರಿಯಾದ ದಾರಿಗೆ ತಂದು ತಪ್ಪಿ ಹೋದಂತಹ ಜೋಯಿಸರನ್ನು ಸರಿಯಾದ ಮಾರ್ಗಕ್ಕೆ ತಂದದ್ದು ದೇವರ ವಾಕ್ಯವೇ. ಮತ್ತೆ ಅವರು ಏನ್ ಮಾಡ್ತಾರೆ? ಬೇತ್ಲೆಹೇಮಿನ ಮಾರ್ಗವನ್ನು ಹಿಡಿದಾಗ ಅವ್ರ ಮುಂದೆ ಯಾರು ಬಂದು ಕಾಣಿಸಿಕೊಳ್ಳುವುದು? ಅವ್ರ ಮುಂದೆ ಯಾರು ಕಾಣಿಸುತ್ತದೆ? ನಕ್ಷತ್ರ ಬಂದು ಕಾಣಿಸುತ್ತದೆ. ಹಾಗಾದ್ರೆ ದೇವರು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾನೆ. ನಾವೇ ಅವನ ಮಾರ್ಗವನ್ನು ಬಿಟ್ಟು ಹೋಗುವುದು. ಅವರು ನಕ್ಷತ್ರವನ್ನು ಎಲ್ಲಿ ಕಾಣ್ತಾರೆ? ಮೂಡಣ ದೇಶದಲ್ಲಿ ಕಾಣ್ತಾರೆ. ಮೂಡಣ ದೇಶದಲ್ಲಿ ಕಂಡಂತ ನಕ್ಷತ್ರದ ಮಾರ್ಗವನ್ನು ಬಿಟ್ಟವರು ಅವರು ಹೆರೋದನ ಬಳಿಗೆ ಅರಮನೆಗೆ ಹೋಗ್ತಾರೆ. ಅಲ್ಲಿ ವಿಚಾರಣೆ ಮಾಡಿದಾಗ ಅವರಿಗೆ ಸರಿಯಾದ ಮಾರ್ಗ ಸಿಗ್ತದೆ. ಯಾವುದು? ಯಹೂದದ ಬೇತ್ಲೆಹೇಮ್. ಮತ್ತೆ ಅವರು ಯಹೂದದ ಬೇತ್ಲೆಹೇಮಿಗೆ ಹೋದಾಗ ಅಲ್ಲೇನಾಗ್ತದೆ? ಮತ್ತೆ ಅವರು ಹೋಗುವಂತಹ ಸ್ಥಳಕ್ಕೆ ನಕ್ಷತ್ರ ಅವರ ಮುಂದೆ ಬರ್ತದೆ. ಹಾಗಾದ್ರೆ ನೀವು ಗೂಗಲ್ ಮ್ಯಾಪ್ ಅಲ್ಲಿ ನೀವು ಒಂದು ರೋಡ್ ಮಿಸ್ ಆದ್ರೆ ಅಥವಾ ಒಂದು ರಸ್ತೆ ಮಿಸ್ ಆದ್ರೆ ಮತ್ತೆ ಅದೇನ್ ಮಾಡ್ತಾರೆ? ರೀಲೊಕೇಟ್ ಮಾಡಿ ನಿಮ್ಮನ್ನು ಸರಿಯಾದ ಮಾರ್ಗಕ್ಕೆ ತರುವಂತ ಪ್ರಯತ್ನ ಮಾಡ್ತಾರೆ. ಹಾಗೆ ದೇವರ ವಾಕ್ಯ, ದೇವರ ಮಾರ್ಗ ನಮ್ಮನ್ನು ಸರಿಯಾದ ರೀತಿಯಲ್ಲೇ ನಡೆಸ್ತದೆ. ನಾವು ದೇವರ ವಾಕ್ಯವನ್ನು, ದೇವರ ಮಾರ್ಗವನ್ನು ಬಿಟ್ಟು ಓಡಾಡ್ತೇವೆ. ಆಮೇಲೆ ಏನ್ ಮಾಡ್ತದೆ? ಆ ಕೂಸು ಇದ್ದಂತಹ ಸ್ಥಳಕ್ಕೆ ಆ ನಕ್ಷತ್ರವು, ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಡ್ತಾರೆ. ಯಾಕಂದ್ರೆ ತಪ್ಪಿ ಹೋದಂತಹ ಮಾರ್ಗ ಈಗ ಸುಲಭವಾಗ್ತದೆ. ಯಾಕಂದ್ರೆ ಅವರು ಬಿಟ್ಟಂತ ಮಾರ್ಗವು ಈಗ ಮತ್ತೆ ಸುಲಭವಾಗಿ ಕಾಣ್ತದೆ. ಯಾಕಂದ್ರೆ ಅವರ ನಕ್ಷತ್ರ ಅವರ ಮುಂದೆ ನಡೆದು ಕೂಸು ಇದ್ದಂತಹ ಸ್ಥಳಕ್ಕೆ ಬಂದು ನಿಲ್ತದೆ. ಕೂಸು ಇದ್ದಂತಹ ಸ್ಥಳದ ಮೇಲೆ ಬಂದು ನಿಂತಾಗ ಅವರೇನ್ ಮಾಡ್ತಾರೆ? ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಾಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಗೋಳಗಳನ್ನು ಕಾಣಿಕೆಯಾಗಿ ಕೊಡ್ತಾರೆ. ಹಾಗಾದ್ರೆ ಯೇಸು ಸ್ವಾಮಿ ಇದ್ದಂತಹ ಸ್ಥಳಕ್ಕೆ, ಕ್ರಿಸ್ತನು ಹುಟ್ಟಿದಂತಹ ಸ್ಥಳಕ್ಕೆ ಈ ಮೂರಣದ ಜೋಯಿಸರು ಹೋಗ್ತಾರೆ. ಈ ಮೂರಣದ ಜೋಯಿಸರು ಯಹೂದ್ಯ ಧರ್ಮಕ್ಕಾಗಿ ಅಥವಾ ಇಸ್ರಾಯೇಲ್ ಜನಾಂಗಕ್ಕಾಗಿ ಸೇರಿದವರಲ್ಲ. ಯೇಸು ಕ್ರಿಸ್ತನ ಜನನ ಅದು ಯಾರಿಗೆ ಮೊದಲು ತಿಳಿಸಲ್ಪಡುತ್ತದೆ ಎಂಬುದಾಗಿ ನೋಡುವಾಗ ಕುರುಬರಿಗೆ ಮೊದಲು ತಿಳಿಸಲ್ಪಡುತ್ತದೆ. ಯೇಸು ಸ್ವಾಮಿಯ ಸುದ್ದಿ, ಆತನ ಜನನದ ಸ್ವಾರ್ಧೆ ಕುರುಬರಿಗೆ ಮೊದಲು ತಿಳಿಸಲ್ಪಡುತ್ತದೆ. ಇದು ಮಾತ್ರವಲ್ಲದೆ ಮೂಡಣದ ಜೋಯಿಸರಿಗೆ, ಅಂದರೆ ಮೂಡಣ ದೇಶದ ಜ್ಞಾನಿಗಳಿಗೆ, ಪಂಡಿತರಿಗೆ ಸಿಗುವಂತಹ ಸಂದೇಶವಾಗಿದೆ. ಯಹೂದ್ಯರು ನಿಜಕ್ಕೂ ಅವರು ಕಾಯ್ದುಕೊಳ್ಳುತ್ತಿರುವುದು ಮೆಸ್ಸಿಯನಿಗಾಗಿ, ಆದರೆ ಅವರು ಯೇಸು ಸ್ವಾಮಿ ಅಲ್ಲಿ ಹುಟ್ಟುತ್ತಾರೆ ಎಂಬುದಾಗಿ ಅವರು ಊಹಿಸುವುದಿರಲಿಲ್ಲ, ಗ್ರಹಿಸಲಿಕ್ಕೂ ಸಾಧ್ಯವಾಗಲಿಲ್ಲ, ನಂಬುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಆದರೆ ಕುರುಬರು ನಂಬಿ ಏನ್ ಮಾಡ್ತಾರೆ? ಯೇಸು ಸ್ವಾಮಿಯನ್ನು ನಂಬಿಸುವುದಕ್ಕೂ ಕೊಂಡಾಡುವುದಕ್ಕೂ ಅವರೇ ಮಾಡ್ತಾರೆ, ಓಡಿ ಹೋಗ್ತಾರೆ ಯೇಸು ಸ್ವಾಮಿ ಇರುವ ಸ್ಥಳಕ್ಕೆ. ನಕ್ಷತ್ರದ ಮಾರ್ಗವಾಗಿ ಬಂದಂತಹ ಮೂಡಣದ ಜೋಯಿಸರು ಇತರ ಜನಾಂಗಕ್ಕೆ ಸೇರಿದವರು ಮಾಡ್ತಾರೆ, ಅಲ್ಲಿ ಯೇಸು ಸ್ವಾಮಿಯನ್ನು ಕಾಣುವುದಕ್ಕೆ, ದರ್ಶನ ಪಡೆಯುವುದಕ್ಕೆ ಮತ್ತು ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆರಾಧನೆ ಮಾಡುವುದಕ್ಕೆ ಬರ್ತಾರೆ. ಅವೆಲ್ಲವನ್ನು ಮುಗಿಸಿದ ನಂತರ ದೇವರು ಮತ್ತೆ ಅವರ ಕನಸಿನಲ್ಲಿ ಕಾಣಿಸುವ ಮಾಡ್ತಾರೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋಗ್ತಾರೆ. ಹಾಗಾದ್ರೆ ನಾವು ನಮ್ಮ ಬದುಕಿನಲ್ಲಿ ಈ ದೇವರ ವಾಕ್ಯದ ಪ್ರಕಾರ ಜೀವಿಸುವಾಗ, ದೇವರ ವಾಕ್ಯದಲ್ಲಿ ನೆಲೆಗೊಂಡು ದೇವರ ವಾಕ್ಯದಲ್ಲಿ ನಾವು ಸದಾಕಾಲ ಜೀವಿಸುವಾಗ ನಾವು ಸರಿಯಾದ ಮಾರ್ಗದಲ್ಲಿ ಇರ್ತೇವೆ. ಯಾವಾಗ ನಾವು ದೇವರ ವಾಕ್ಯ ಬೇಡ,
ದೇವರ ಮಾರ್ಗವು ಬೇಡ ಎಂಬುದಾಗಿ ತಿರಸ್ಕರಿಸ್ತೇವೆ, ಆಗ ನಾವು ತಪ್ಪಾದ ಮಾರ್ಗಕ್ಕೆ ಹೋಗ್ತೇವೆ. ತಪ್ಪಾದ ಮಾರ್ಗವನ್ನು ಹಿಡಿದಂತ ಜೋಯಿಸಲು ಸರಿಯಾದ ಮಾರ್ಗಕ್ಕೆ ತಂದದ್ದು ಯಾವುದು? ದೇವರ ವಾಕ್ಯವೇ. ಮತ್ತೆ ದೇವರೇ ಮಾಡಿದ್ರೆ ಅವರು ಬೆತ್ತಹಿಂದಿನ ಮಾರ್ಗಕ್ಕೆ ಹೋಗುವಾಗ ನಕ್ಷತ್ರವನ್ನು ಅವರ ಮುಂದೆ ಕಳುಹಿಸಿಕೊಡ್ತಾರೆ. ಹಾಗಾದ್ರೆ ದೇವರು ತಮ್ಮ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕೆನ್ನುವಂತಹ ಆಲೋಚನೆ, ಯಾವಾಗಲೂ ಸರಿಯಾದ ರೀತಿಯಲ್ಲಿ ಬದುಕಬೇಕೆನ್ನುವಂತಹ ಉದ್ದೇಶ ದೇವರಿಗಿರುತ್ತದೆ. ಮನುಷ್ಯನಾದ ನಮಗೆ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಇಷ್ಟವಿರುವುದಿಲ್ಲ, ಅಥವಾ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವುದಕ್ಕೆ ಇಷ್ಟವಿರುವುದಿಲ್ಲ. ದೇವರನ್ನು ತಿರಸ್ಕರಿಸುವುದು, ದೇವರನ್ನು ಬೇಡ ಎನ್ನುವಂಥದ್ದು ನಮ್ಮ ಉದ್ದೇಶವಾಗಿರುವುದರಿಂದ ದೇವರ ಉದ್ದೇಶವೂ ಅಲ್ಲ. ಯಹೂದ್ಯರ ಅರಸನಾಗಿ ಹುಟ್ಟಬೇಕಾದವನು ಎಲ್ಲಿದ್ದಾನೆ ಎಂಬುದಾಗಿ ಕೇಳಿದಂತ ಸಮಯದಲ್ಲಿ ಈ ಪ್ರಶ್ನೆಯನ್ನು ಕೇಳಿದಾಗ ಹೆರೋದನಿಗೂ ಮತ್ತು ಅಲ್ಲಿದ್ದಂತ ಜನರಲ್ಲಿ ಯಾಕೆ ಭಯ ಹಿಡಿದು ಎಂಬುದಾಗಿ ಹೇಳುವಾಗ ಅವನ ಕುರ್ಚಿಗೆ ಧಕ್ಕೆ ಬರುತ್ತದೆ. ಅವನನ್ನು ಅರಸನದಿಂದ ಕಿತ್ತು ಹಾಕ್ತಾರೆ, ಅವನನ್ನು ಅರಸನಾಗಿದ್ದಂಥವನನ್ನು ತೆಗೆದು ಹಾಕ್ತಾರೆ ಎಂಬುದಾಗಿ. ಯಾಕೆಂದರೆ ಹೆರೋದನು ಆ ಸ್ಥಾನಕ್ಕೆ ಬರುವಾಗ ಆ ಸ್ಥಾನವನ್ನು ಅಲಂಕರಿಸಬೇಕಾದ್ರೆ ಅವನು ತನ್ನ ತಾಯಿಯನ್ನು ಹೊಂದಿದ್ದ, ತನ್ನ ಮಕ್ಕಳನ್ನು ಹೊಂದಿದ್ದ. ಆ ಅರಸುತನಕ್ಕೆ ಅನೇಕರು ಸ್ಪರ್ಧೆಯಾಗಿದ್ದಾಗ ಅವರೆಲ್ಲರನ್ನು ನಾಶ ಮಾಡಿ ಅವರೆಲ್ಲರನ್ನು ಕೊಂದು ಆತನು ಅರಸನಾಗಿದ್ದ. ಅದಕ್ಕಾಗಿ ಮತ್ತೆ ಅವರಿಗೆ ಕಳವಳ ಉಂಟಾಯಿತು. ಅವನು ಆ ಅರಸನಾಗಿದ್ದಾಗ ಅವರಿಗೆ ಭಯದಲ್ಲಿಯೇ ಇದ್ದ. ಯಾಕಂದ್ರೆ ಯಾವಾಗ ಅರಸುತನದಿಂದ ನನ್ನನ್ನು ತೆಗೆದು ಹಾಕ್ತಾರೆ, ಕಿತ್ತು ಹಾಕ್ತಾರೆ ಎಂಬುದಾಗಿ. ಯಾಕಂದ್ರೆ ಆತನು ಹಣವಂತನಾಗಿದ್ದ, ಶ್ರೀಮಂತನಾಗಿದ್ದ, ಒಳ್ಳೆಯ ಆಡಳಿತವನ್ನು ಮಾಡುವವನಾಗಿದ್ದ. ಅವನ ಕಾಲದಲ್ಲಿ ಅಭಿವೃದ್ಧಿಯ ಕಾರ್ಯಗಳು ಅನೇಕವಾಗಿತ್ತು. ಆದರೆ ಇವೆಲ್ಲವನ್ನು ಮಾಡುವುದರಿಂದ ಮುಂಚಿತವಾಗಿ ಆತನೊಬ್ಬ ಕೊಲೆಗಾರನಾಗಿದ್ದ. ತನ್ನ ತಾಯಿಯನ್ನು, ತನ್ನ ಮಕ್ಕಳನ್ನು ಅಥವಾ ತನ್ನ ಸಹೋದರರನ್ನು ಕೊಂದವನಾಗಿದೆ. ಯಾಕಂದ್ರೆ ಒಂದು ವೇಳೆ ಬೇರೊಬ್ಬರು ಬಂದು ಅರಸನಾಗಿದ್ದರೆ ಇವನು ಆ ಅರಸನಾಗಿ ಆಡಳಿತ ನಡೆಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಅದಕ್ಕಾಗಿ ಏನ್ ಮಾಡ್ತಾನೆ? ಆ ಮಗುವನ್ನು ಅಂದರೆ ಯೇಸುಸ್ವಾಮಿಯನ್ನು ಕೊಲ್ಲಬೇಕೆನ್ನುವಂತ ಆಲೋಚನೆಯಿಂದ ಮೂರನ ಜೋಯಿಸರಿಗೆ ಗುಪ್ತವಾಗಿ ಆತನನ್ನು ಭೇಟಿ ಮಾಡಿ, ನೀವು ಆ ಕೂಸಿರುವಂತ ಸ್ಥಳವನ್ನು ವಿಚಾರಣೆ ಮಾಡಿ ನನಗೆ ಒಂದು ಹೇಳ್ತಿರ್ತಾರೆ. ಆದರೆ ಅವರು ಬೇರೊಂದು ಮಾರ್ಗ ಹಿಡಿದು ತಮ್ಮ ದೇಶಕ್ಕೆ ಹೋಗಿದ್ದಾಗ ಅವನೇನ್ ಮಾಡ್ತಾನೆ? ಆ ಮಗುವನ್ನು ಕೊಲ್ಲಿಸುವುದಕ್ಕೆ ಪ್ರಯತ್ನ ಮಾಡಿ ಅಲ್ಲಿದ್ದಂತಹ 2 ವರ್ಷದೊಳಗಿನ ಎಲ್ಲ ಮಕ್ಕಳನ್ನು ಕೊಲ್ಲಿಸ್ತಾನೆ. ಯಾಕೆ? ಈಗಾಗಲೇ ಅವನು ಕೊಲೆಗಡುತ್ತ ಯಾರು? ಹೆರೋದನು ಅರಸನಾಗಿ ಪಟ್ಟಕ್ಕೆ ಬಂದಂತೆ, ಅರಸನಾಗಿ ಅವನು ನೇಮಕಗೊಂಡಂತೆ ಅನ್ಯಾಯದ ರೀತಿಯಲ್ಲಿ, ನ್ಯಾಯದ ರೀತಿಯಲ್ಲಿ ಅಲ್ಲ. ನ್ಯಾಯವಾಗಿ ಯಾರು ಅರಸನಾಗಿ ಬರಬೇಕಾಗಿತ್ತೋ ಅವರನ್ನು ನಾಶ ಮಾಡಿ, ಅವರನ್ನು ಸಂಹರಿಸಿ, ಅವರ ಪ್ರಾಣವನ್ನು ತೆಗೆದು ಇವನೇನ್ ಮಾಡ್ತಾನೆ? ಆ ಅರಸನದಲ್ಲಿದ್ದ. ಅದಕ್ಕಾಗಿ ಏನ್ ಮಾಡ್ತಾನೆ? ಯಹೂದ್ಯರ ಅರಸನ ಎಂಬುದಾಗಿ ಕೇಳಿದ ತಕ್ಷಣ ಎಲ್ಲಿ ಅವನ ಅರಸನಿಗೆ ಧಕ್ಕೆ ಬರುತ್ತೆ ಎನ್ನುವಂತ ಆಲೋಚನೆಯಿಂದ ಆ ಮಗುವನ್ನು ಕೊಲ್ಲಬೇಕು ಎಂಬುದಾಗಿ ಅದನ್ನು ಭಾವಿಸಿ ಮೂರನ ದೇಶದ ಪಂಡಿತರಿಗೆ ಹೇಳ್ತಾನೆ, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ವಿಚಾರ ಮಾಡಿ ಬಂದು ತಿಳಿಸಿ ಎಂಬುದಾಗಿ. ಆ ಕೂಸಿನ ವಿಷಯದಲ್ಲಿ ಇವರಿಗೆ ಯಾವುದೇ ರೀತಿಯಾದ ಮಾಹಿತಿ ಸಿಗಲಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ? ಯೂದಾಯದಲ್ಲಾಗಲಿ, ಇಸ್ರಾಯೇಲರಾಗಲಿ, ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ 2 ವರ್ಷದೊಳಗಿನ ಮಕ್ಕಳನ್ನು ಏನ್ ಮಾಡ್ತಾನೆ? ಕೊಲ್ಲಿಸ್ತಾನೆ. ಇದಕ್ಕೆ ಯಾರು ಕಾರಣ? ಯೇಸುಸ್ವಾಮಿ ಅಲ್ಲ, ಜೋಯಿಸರ ಕಾರಣ. ಮಾರ್ಗ ತಪ್ಪಿ ಹೋದದ್ದು ಯಾರು? ನಕ್ಷತ್ರದ ಮಾರ್ಗ, ದೇವರು ಕೊಟ್ಟಂತ ಮಾರ್ಗ, ದೇವರು ತೋರಿಸಿದಂತಹ ನಕ್ಷತ್ರವನ್ನು ಅನುಸರಿಸಿ ನಡೆದಿದ್ದರೆ ಇವರು ಡೈರೆಕ್ಟ್ ಆಗಿ ಹೋಗ್ತಾ ಇದ್ರು, ಯೇಸುಸ್ವಾಮಿ ಬಳಿಗೆ ಹೋಗ್ತಾ ಇದ್ರು, ಹೆರೋದನ ಬಳಿಗೆ ಹೋಗ್ತಾ ಇಲ್ಲ. ಆಗ ಯಹೂದ್ಯರಲ್ಲೂ ಕಳವಳ ಉಂಟಾಗ್ತಿರಲಿಲ್ಲ, ಇಸ್ರಾಯೇಲ್ ಜನರಲ್ಲೂ ಕಳವಳ ಉಂಟಾಗ್ತಿರಲಿಲ್ಲ, ಹೆರೋದನಿಗೂ ಸಹ ಭಯ ಹುಟ್ಟುತ್ತಿರಲಿಲ್ಲ. ಈಗೇನಾಯ್ತು? ಒಂದು ಕ್ಷಣ ಅವರು ದಾರಿ ತಪ್ಪಿದ್ದರಿಂದ ಅವರು ಹೋದಂತ ತಪ್ಪಾದ ಮಾರ್ಗ 2 ವರ್ಷದೊಳಗಿನ ಎಲ್ಲ ಮಕ್ಕಳು ಸಾಯುವುದಕ್ಕೆ ಇವರು ಕಾರಣರಾಗ್ತಾರೆ. ಹಾಗೆ ನನ್ನ ನಿಮ್ಮೆಲ್ಲರ ಜೀವಿತದಲ್ಲಿಯೂ ನಾವು ತಪ್ಪಾಗಿ ಹೋಗುವಂತ ಮಾರ್ಗ, ನಾವು ತಪ್ಪಾಗಿ ನಡೆದರೆ ನಮ್ಮನ್ನು ಸಹ ನಾವು ನಾಶಪಡಿಸಿಕೊಳ್ಳುತ್ತೇವೆ. ನಾವು ಹೋಗುವಂತ ಮಾರ್ಗದಲ್ಲಿ ಯಾರ್ಯಾರು ಇರ್ತಾರೋ ಅವರನ್ನು ಸಹ ನಾವು ನಾಶನಕ್ಕೆ ಒಳಪಡಿಸುತ್ತೇವೆ. ಯೇಸುಸ್ವಾಮಿಯ ಜನನದ ನಿಮಿತ್ತ ಆ 2 ವರ್ಷದೊಳಗಿನ ಮಕ್ಕಳು ಕೊಲ್ಲಲ್ಪಟ್ಟರು ಎಂಬುದು ಅದು ನ್ಯಾಯವಲ್ಲ. ಬದಲಾಗಿ ಯೇಸುಸ್ವಾಮಿಯನ್ನು ನಾವು ಸರಿಯಾಗಿ ಆತನನ್ನು ಅರ್ಥ ಮಾಡಿಕೊಳ್ಳದೆ ಅವನ ಬಳಿಗೆ ಹೋಗದೇ ಇದ್ದಾಗ ನಾವು ನಷ್ಟಗಳನ್ನು, ಕಷ್ಟಗಳನ್ನು, ಅನೇಕ ರೀತಿಯಾದಂತಹ ಪ್ರಾಣ ಹಾನಿಯನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ.
ಈ ಜೋಯಿಸರು ಸರಿಯಾದ ಮಾರ್ಗವನ್ನು ಹಿಡಿದಿದ್ದಾರೆ, ಏನ್ ಮಾಡ್ತಾ ಇದ್ರು? ಆ ಮಕ್ಕಳೆಲ್ಲ ಉಳಿತಾ ಇದ್ರು. ಅದಕ್ಕಾಗಿ ಹೇಳಿದ್ರೆ, ರಾಮದಲ್ಲಿ ಬೊಬ್ಬೆಯು ಕೇಳಿಸಿತು, ಅಳುವಿಕೆಯು ಬಹು ಹೋರಾಟವು ಉಂಟಾದವು ಎಂಬುದಾಗಿ. ಅನೇಕ ತಾಯಿಯಂದಿರ ಕೂಗು, ಅನೇಕ ತಂದೆ ತಾಯಿಯವರ ಹೆತ್ತವರ ನೋವು, ಹಿಂಸೆ, ಸಂಕಟಗಳಿಗೆ ಒಂದು ದಾರಿ ತಪ್ಪಿದಂತಹ ಆ ಸನ್ನಿವೇಶ ಕಾರಣವಾಗಿದೆ. ಇಲ್ಲಿ ಅರಸನಾಗಿದ್ದಂತಹ ಹೆರೋದನು ಈಗಾಗಲೇ ಅವನು ಅರಸನಾಗಿ ಬಂದದ್ದು ಸಹ ನ್ಯಾಯವಾದಂತಹ ರೀತಿಯಲ್ಲಿ ಬಂದದಲ್ಲ. ಹಾಗೆ ನನ್ನ ಜೀವಿತದಲ್ಲಿಯೂ ನಮಗೊಂದು ಅಧಿಕಾರ ಕೊಡಲ್ಪಟ್ಟದೆ ಅಥವಾ ನಮಗೊಂದು ನ್ಯಾಯವಾದಂತಹ ಸ್ಥಾನ ಏನಾದರೂ ಸಿಕ್ಕಿದರೆ ಅದನ್ನು ಸತ್ಯವಾಗಿ, ನ್ಯಾಯವಾಗಿ, ಯೋಗ್ಯವಾದಂತಹ ರೀತಿಯಲ್ಲಿ ಆಳುವುದಕ್ಕೆ ಪ್ರಯತ್ನ ಮಾಡಬೇಕು. ಅನ್ಯಾಯ ಮಾರ್ಗದಲ್ಲಿ, ಅಕ್ರಮದ ಮಾರ್ಗದಲ್ಲಿ, ಭ್ರಷ್ಟತೆಯ ಮಾರ್ಗದಲ್ಲಿ ಯಾವತ್ತೂ ನಾವು ಮಾಡಬಾರದು. ಆ ಅರಸ ಹೆರೋದನು ಅಷ್ಟು ಶ್ರೀಮಂತನಾಗಿದ್ದರು, ಅಷ್ಟು ಆಳ್ವಿಕೆಯನ್ನು ಮಾಡಿದ್ರು. ಅವನ ಅಂತಸ್ಥಿತಿ ಹೇಗಿದ್ದರೆ, ಅವನು ಬಹಳ ಕಠಿಣವಾದಂತಹ ರೋಗಗಳಿಂದ, ಬಹಳ ಯಾತನೆಯಿಂದ, ಕಷ್ಟದಿಂದ ಅವನ ತನ್ನ ಅಂತ್ಯ ದಿವಸಗಳನ್ನು ಅನುಭವಿಸಿ ಆಮೇಲೆ ಆತನು ಸತ್ತನು. ಬೇರೆ ಅವನ ಬದುಕನ್ನು ನಾವು ಗಮನಿಸುವಾಗಲೂ ಸಹ ಅವನು ನೆಮ್ಮದಿಯಿಂದ ಸಾಯಲಿಲ್ಲ ವಿನಃ ನೋವಿನಿಂದ, ಯಾತನೆಯಿಂದ, ನರಳಾಡುವಿಕೆಯಿಂದ, ಅನೇಕ ರೋಗರುಜಿಗಳಿಂದ ಅವನು ಸತ್ತನು. ಅವನು ಎಷ್ಟೇ ವಿಜೃಂಭಣೆಯಿಂದ, ವೈಭವದಿಂದ ಅವನು ತನ್ನ ಅರಸನ ದಿನಗಳನ್ನು ಕಳೆದರು, ಎಷ್ಟೇ ಅವನು ದೇಶವನ್ನು ಅಭಿವೃದ್ಧಿ ಪಡೆದರಿಗೆ ಮಾಡಿದರು, ಅದೆಲ್ಲವೂ ಅನ್ಯಾಯದ ಸ್ಥಾನಮಾನದಿಂದ, ಅನ್ಯಾಯ ರೀತಿಯಲ್ಲಿ ತನ್ನ ಧಕ್ಕೆಗೆ ಅವನು ತನ್ನ ಸ್ಥಾನಕ್ಕೆ ಬಂದು ಅದೆಲ್ಲವನ್ನು ಮಾಡಿದವನಾದ ನ್ಯಾಯವಾದ ರೀತಿಯಲ್ಲಿ ಅವನು ಮಾಡಲಿಲ್ಲ. ಕೂಸಾಗಿದ್ದಾಗಲೇ ಯೇಸು ಸ್ವಾಮಿಯ ಪ್ರಭಾವ ಎಷ್ಟಿತ್ತು ಎಂಬುದಾಗಿ ನಾವು ಗಮನಿಸುವಾಗ ಎಲ್ಲರಿಗೂ ಭಯ ಉಂಟಾಯಿತು, ಎಲ್ಲರಿಗೂ ಹೆದರಿಕೆ ಉಂಟಾಯಿತು. ಯೇಸು ಸ್ವಾಮಿಯು ಕೂಸಾಗಿದ್ದಾಗಲೇ, ಕೂಸಿನಂತ ಅರಸನಲ್ಲಿದ್ದಾಗಲೇ. ಹಾಗೆಯೇ ನಾವು ಸಹ ನ್ಯಾಯ ನೀತಿ ಸತ್ಯದಲ್ಲಿದ್ದರೆ ಅನ್ಯಾಯ ಮಾಡುವಂಥವರು ಅಥವಾ ಅನ್ಯಾಯದಲ್ಲಿ ಬದುಕುವವರು, ಭ್ರಷ್ಟತನದಲ್ಲಿರುವವರು ಸಹ ಹೆದರುತ್ತಾರೆ, ಭಯಪಡುತ್ತಾರೆ. ಯಾಕಂದ್ರೆ ಯೇಸು ಸ್ವಾಮಿ ನ್ಯಾಯವಾದ ರೀತಿಯಲ್ಲಿ ಆತನು ಬೆಳೆದು ಬಂದವನಾದ. ಯೇಸು ಸ್ವಾಮಿ ಅರಮನೆಯಲ್ಲಿ ಜನಿಸದೆ ಹೋದರೂ ಆತನು ಜನಿಸಿದ್ದು ಗೋದಲಿಯಲ್ಲಾದರೂ ಸಹ ಎಲ್ಲರಿಗೂ ಭಯವನ್ನು ಉಂಟು ಮಾಡಿದ್ದಾರೆ, ಎಲ್ಲರಿಗೂ ಭಯ ಹಿಡಿಯುವಂತೆ ಮಾಡಿದ್ದ. ಆತನು ನ್ಯಾಯವಂತನಾಗಿ, ಸತ್ಯವಂತನಾಗಿದ್ದ. ಅವನ ಸ್ವಾರ್ಥ ಎಲ್ಲೆಡೆ ಸಾಗಲ್ಪಟ್ಟಿತು. ಹಾಗೆ ನನ್ನ ನಿಮ್ಮೆಲ್ಲರ ಜೀವಿತದಲ್ಲಿ, ನನ್ನ ನಿಮ್ಮೆಲ್ಲರ ಜನನವೂ ಸಹ ನ್ಯಾಯವಾದ ರೀತಿಯಲ್ಲಿ, ಸತ್ಯವಾದ ರೀತಿಯಲ್ಲಿ ಇರಬೇಕು. ನಮ್ಮ ಜೀವನವೂ ಸಹ ದೇವರ ವಾಕ್ಯದಲ್ಲಿ ನೆಲೆಗೊಂಡು ದೇವರ ಮಾರ್ಗದಲ್ಲಿ ಇರಬೇಕು. ಅದಕ್ಕಾಗಿ ಯೇಸು ಹೇಳ್ತಾನೆ, ನಾನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದೇನೆ ಎಂಬುದಾಗಿ. ನನ್ನನ್ನು ಹಿಂಬಾಲಿಸುವವರು, ನನ್ನಲ್ಲಿ ನೆಲೆಗೊಂಡಿರುವವರು ನಿಜ ಜೀವಕ್ಕೆ ಪಾತ್ರರಾಗ್ತಾರೆ ಎಂಬುದಾಗಿ ಹೇಳ್ತಾರೆ. ನಾವು ಯಾವಾಗಲೂ ದೇವರ ಮಾರ್ಗದಲ್ಲಿ ನೆಲೆಗೊಂಡಿರುವಾಗ, ದೇವರ ಮಾರ್ಗದಲ್ಲಿ ಜೀವಿಸುವಾಗ ನಾವು ತಪ್ಪಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ನಾವು ತಪ್ಪಾದ ಮಾರ್ಗಕ್ಕೆ ಅಥವಾ ತಪ್ಪಾದ ವಿಳಾಸಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಯಾವಾಗ ನಾವು ನಮ್ಮ ಆಲೋಚನೆಗಳನ್ನು ಅನುಸರಿಸ್ತೇವೆ, ನಮ್ಮ ಜ್ಞಾನವನ್ನು ಅಳವಡಿಸಿಕೊಳ್ಳುತ್ತೇವೆ, ನಮ್ಮ ಬದುಕಿನಲ್ಲಿ ನಮ್ಮದೇ ಆದ ಆಲೋಚನೆಗಳಿಗೆ ಒಳಪಟ್ಟು ನಾವು ಜೀವಿಸ್ತೇವೆ, ಆಗ ನಾವು ನಾಶನಕ್ಕೆ, ತಪ್ಪಾದ ಮಾರ್ಗಗಳಿಗೆ, ತಪ್ಪಾದಂತಹ ಆಲೋಚನೆಗಳಿಗೆ, ತಪ್ಪಾದಂತಹ ತೀರ್ಮಾನಗಳಿಗೆ, ನಿರ್ಧಾರಗಳು ಕೈಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ನಾವು ಅಧಿಕಾರದ ಸ್ಥಾನಮಾನದಲ್ಲಿ, ಆಲೋಚನೆಯಿಂದ, ಅದರ ದಾಹದಲ್ಲಿ, ಅದರ ಆಶಾಪಾಶಗಳಿರುವಾಗ ಅನೇಕರ ಪ್ರಾಣಕ್ಕೆ ಹಾನಿ ಉಂಟು ಮಾಡುತ್ತದೆ, ಅನೇಕರ ಮನಸ್ಸುಗಳಿಗೆ ನೋವುಂಟು ಮಾಡುತ್ತದೆ, ಅನೇಕರ ಮನಸ್ಸುಗಳನ್ನು ದುಃಖಕ್ಕೆ ಒಳಪಡಿಸುವಂತಹ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಳ್ಳುತ್ತೇವೆ. ನಾವು ಬದುಕುವಂತಹ ನಮಗೆ ಯಾವುದೇ ರೀತಿಯಾದ ಸ್ಥಾನಮಾನ, ಅಧಿಕಾರವನ್ನು ನ್ಯಾಯಾಧೀಶ ಸತ್ಯಧರ್ಮದಲ್ಲಿ ನಾವು ಆಡಬೇಕು. ನಕ್ಷತ್ರದ ಮಾರ್ಗ ಜೋಯಿಸಲು ಸರಿಯಾದ ರೀತಿಯಲ್ಲಿ ನಡೆಸಿದರು. ಅವರು ಜ್ಞಾನಿಗಳಾದ ಕಾರಣ ನಕ್ಷತ್ರದ ಮಾರ್ಗವನ್ನು ಬಿಟ್ಟು ನಾವು ಸಹ ದೊಡ್ಡ ಮೇಧಾವಿ, ದೊಡ್ಡ ಜ್ಞಾನಿಗಳು, ದೊಡ್ಡ ಪಂಡಿತರೆಂಬುದಾಗಿ ಲೋಕದಲ್ಲಿ ಹೇಳಿಕೊಂಡು ತಪ್ಪಾದಂತಹ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ತಪ್ಪಾದಂತಹ ಮಾರ್ಗದಲ್ಲೇ ಇದ್ದೇವೆ. ನಾವು ಕ್ರಿಸ್ತನನ್ನು ಆರಾಧಿಸುವವರು, ಕ್ರಿಸ್ತನನ್ನು ಸೇವಿಸುವವರು, ಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವವರು. ಆದರೆ ಇನ್ನೂ ಸಹ ನಾವು ಕ್ರಿಸ್ತನ ನಾಮವಾಗಿ ಜೀವಿಸ್ತಾ ಇಲ್ಲ. ಇನ್ನು ನಾವು ಕ್ರಿಸ್ತನಿಗಾಗಿ ನಾವು ಯಾವತ್ತೂ ಬದುಕುತ್ತಲೇ ಇಲ್ಲ. ನಮ್ಮ ಸ್ವಂತ ಆಲೋಚನೆಗಳಿಂದ, ನಮ್ಮ ಸ್ವಂತ ಆಶಾಪಾಶಗಳಿಂದ, ನಮಗೆ ಅಗತ್ಯವಿರುವಂತಹ ಅವಕಾಶಗಳಿಂದ ನಾವು ಬದುಕುತ್ತಾ ಇದ್ದೇವೆ ವಿನಃ ಯೇಸು ಕ್ರಿಸ್ತನ ಚಿತ್ರದಂತೆ, ಯೇಸು ಕ್ರಿಸ್ತನ ಮಾರ್ಗದಂತೆ ನಾವು ಯಾವತ್ತೂ ಜೀವಿಸುತ್ತಿಲ್ಲ. ಒಂದು ವೇಳೆ ನಾವು ಇಂತಹ ಜೋಡಿಸಲು ಮಾಡಿದಂತಹ ತಪ್ಪುಗಳನ್ನು ನಾವು ಮಾಡದೆ ಹೋದರೆ, ಹೆರೋದರಂತೆ ನಾವು ಮಾಡದೆ ಹೋದರೆ, ನಾವು ಯಾವಾಗಲೂ ಸರಿಯಾದಂತಹ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಸಾಧ್ಯ, ಸರಿಯಾದ ಮಾರ್ಗದಲ್ಲಿ ನಾವು ನಡೆಯುವುದಕ್ಕೆ ಸಾಧ್ಯ. ಹೋಗುವಂತಹ ಸ್ಥಳವು ಅದು ಸರಿಯಾದಂತಹ ಸ್ಥಳವಾಗಿರುತ್ತೆ. ಅಂತಿಮವಾಗಿ ನಾವು ಸತ್ತ ನಂತರವೂ ನಿತ್ಯ ಜೀವಕ್ಕೆ ನಾವು ಪಾತ್ರರಾಗುತ್ತೇವೆ, ದೇವರ ರಾಜ್ಯದಲ್ಲಿ ನಾವು ಒಳಪಡುತ್ತೇವೆ. ದೇವರ ವಾಕ್ಯ ಯಾವಾಗಲೂ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ.
ದೇವರ ವಾಕ್ಯ ಯಾವಾಗ ನಮಗೆ ಸುಕ್ಷೇಮವನ್ನು ಉಂಟು ಮಾಡುತ್ತದೆ, ನಾವು ಯಾವಾಗ ದೇವರ ವಾಕ್ಯವನ್ನು ಉಲ್ಲಂಘಿಸ್ತೇವೆ ನಾಶವಾಗುತ್ತದೆ. ದೇವರ ಮಾತನ್ನು ಯಾವಾಗ ನಾವು ತ್ಯಜಿಸ್ತೇವೆ ಆಗ ನಾವು ತಪ್ಪಾದ ಮಾರ್ಗದಲ್ಲಿ ಪ್ರವೇಶಿಸಿಕೊಳ್ಳುತ್ತೇವೆ. ದೇವರ ವಾಕ್ಯ, ದೇವರ ಮಾರ್ಗ ಎನ್ನುವಂಥದ್ದು ನಮಗೆ ಸುಲಭವಾಗಿ ಸರಾಗವಾಗಿ ಇರುವಂತಹ ಸುಕ್ಷೇಮವನ್ನು ಉಂಟು ಮಾಡುವಂತಹ ಆಶೀರ್ವಾದಗಳನ್ನು ತರುವಂತಹ ಮಾರ್ಗವಾಗಿದೆ ದೇವರ ವಾಕ್ಯವಾಗಿದೆ. ಹಾಗಾಗಿ ನಾವು ದೇವರು ಕೊಟ್ಟಂತಹ ವಾಕ್ಯವನ್ನು, ದೇವರು ನಮಗೆ ಅನುಗ್ರಹಿಸಿದಂತಹ ಈ ಮಾತುಗಳನ್ನು ಶ್ರದ್ಧೆ, ಭಯ, ಭಕ್ತಿ, ವಿವೇಕದಿಂದ ಪಾಲಿಸಬೇಕು. ವಿಧೇಯತೆಯಿಂದ ಅದನ್ನು ಕೈಗೊಂಡು ನಡೆಯಬೇಕು. ಆ ಮಾರ್ಗದಲ್ಲಿ ಜೀವಿಸಬೇಕು. ದೇವರ ವಾಕ್ಯ ಬೇಡ, ದೇವರ ಮಾತುಗಳು ಬೇಡ, ದೇವರ ಬೇಡ, ದೇವರ ಆಜ್ಞೆಗಳು ಬೇಡ, ದೇವರ ನಿಯಮಗಳು ನಮಗೆ ಬೇಡ ಎಂಬುದಾಗಿ ಹೇಳಿದ್ರೆ ನಾವು ತಪ್ಪಾದ ಮಾರ್ಗದಲ್ಲಿ ನಡೆದು ನಾವು ಸಹ ನಾಶನಕ್ಕೆ ಗುರಿಯಾಗಿ ಇತರರನ್ನು ನಾಶನಕ್ಕೆ ಗುರಿಪಡಿಸ್ತೇವೆ. ಈ ಜೋಡಿಸಿದ ತಪ್ಪಾದ ಮಾರ್ಗಕ್ಕೆ ಬಂದು ತಪ್ಪಾದ ವ್ಯಕ್ತಿಯನ್ನು ಕಂಡರು ಅದೇ ರೀತಿಯಲ್ಲಿ ನಾವು ತಪ್ಪಾದಂತಹ ಮಾರ್ಗದಲ್ಲಿ ತಪ್ಪಾದಂತಹ ವ್ಯಕ್ತಿ ಅದು ಸೈತಾನನ್ನು ಕಂಡು ನಾವು ನಾಶವಾಗುವುದಲ್ಲದೆ ಇತರರನ್ನು ಸಹ ನಾಶನಕ್ಕೆ ಒಳಪಡಿಸ್ತೇವೆ. ನಮ್ಮ ಜೀವಿತವು ದುಃಖ ವ್ಯಸನಕ್ಕೆ ಒಳಪಟ್ಟು ಇತರರ ಜೀವಿತವನ್ನು ದುಃಖ ವ್ಯಸನಕ್ಕೆ ಒಳಪಡಿಸುವಂತಹ ಕಾರ್ಯಗಳಿಗೆ ನಮ್ಮನ್ನು ನಡೆಸ್ತೇವೆ. ದೇವರ ವಾಕ್ಯವನ್ನು ಅನುಸರಿಸಿ, ದೇವರ ವಾಕ್ಯದ ಪ್ರಕಾರ ಜೀವಿಸಿ, ದೇವರ ವಾಕ್ಯವು ನಮ್ಮನ್ನು ಸುಕ್ಷೇಮದಿಂದ ದೇವರ ರಾಜ್ಯಕ್ಕೂ ನಿರೀಕ್ಷೆಗೂ ಆಶೀರ್ವಾದವನ್ನು ಪಾತ್ರನಾಗಿಸುವುದು. ದೇವರನ್ನು ನಾವೇ ನಮ್ಮನ್ನು ದೇವರ ಮಾರ್ಗದಲ್ಲಿ ನಡೆಸುವುದಕ್ಕೆ ಶಕ್ತರನ್ನಾಗಿಸಬೇಕು. ಆಮೇಲೆ ತಮಿಳಿನ ಕೀರ್ತನೆ ಈ ವಾಕ್ಯಕ್ಕೆ ಅನುಸಾರವಾಗಿ ಯಾವುದೇ ಅದನ್ನು ಪಾಲಿಸುವುದಕ್ಕೆ ತಿಳಿಸಿ ನಾವು ತಂದಿರುವಂತಹ ಕಾರಣಗಳನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಸ್ವೀಕರಿಸುವ ಮಾನವರು
ಸಮಯ ಬರೆದಕ್ಕೋಸ್ಕರ ಇದನ್ನು ಸದುಪಯೋಗವಾಗಿಸಿಕೊಳ್ಳುವುದಕ್ಕೆ ಸಹಾಯಿಸು. ಸಂತೋಷವಾಗಿ ಕೊಡುವವರ ಮೇಲೆ ನಿನ್ನ ಪ್ರೀತಿಯನ್ನು ನಾನು ಹೇಳಿ ನಿನ್ನ ಪ್ರೀತಿ ಮತ್ತು ವಾತ್ಸಲ್ಯ ಆಶೀರ್ವಾದ ನಾವು ಪಾತ್ರರಾಗುವಂತೆ ಮತ್ತಷ್ಟು ಸನ್ನಿಧಾನದಲ್ಲಿ ನಾವು ತಲುಪಿಸುವುದಕ್ಕೆ ನಮಗೆ ಸಹಾಯಿಸು ಸ್ವಾಮಿ. ಕೇಳಿದ ವಾಕ್ಯದ ಹಿನ್ನೆಲೆ ಜೋಡಿಸಲು ನಕ್ಷತ್ರದ ಮಾರ್ಗವನ್ನು ತಪ್ಪಿ ತಪಾದ ವ್ಯಕ್ತಿಯನ್ನು ತಪಾದ ಸ್ಥಳವನ್ನು ಹೋಗಿ ಭೇಟಿ ಮಾಡಿದಂತೆ ಅನೇಕ ಮಕ್ಕಳು 2 ವರ್ಷದೊಳಗೆ ಪ್ರಾರ್ಥನೆಗೆ ಕಾರಣವಾಗಿಸುವುದು. ನಮ್ಮ ಜೀವಿತದಲ್ಲಿ ನಮ್ಮ ವಾಕ್ಯವನ್ನು ತಿಳಿಸುವಾಗ ನನ್ನ ವಾಕ್ಯವನ್ನು ಬಿಟ್ಟುಬಿಡುವಾಗ ನಾವು ಸಹ ನಾಶಕ್ಕೆ ಗುರಿಯಾಗುತ್ತೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೆ. ಜ್ಞಾನೋಕ್ತಿಗಳಲ್ಲಿ 13 ವರ್ಷದಲ್ಲಿ ವಾಕ್ಯವನ್ನು ಉಲ್ಲಂಘಿಸುವುದು ನಾಶವಾಗುವುದು, ವಾಕ್ಯವನ್ನು ಕೈಕೊಂಡು ನಡೆಯುವುದು ಸುಫಲವನ್ನು ಹೊಂದುವುದು ಎಂಬುದಾಗಿ ಹೇಳಿದೆ. ನಿನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದು ನಿನ್ನ ಮಾತುಗಳನ್ನು ಅನುಸರಿಸಿ ನಡೆದು ನಾವು ಸುಕ್ಷೇಮವನ್ನು ಆಶೀರ್ವಾದವನ್ನು ಹೊಂದುವುದಕ್ಕಾಗುವ ಹಾಗೆ ನಮಗೆ ಸಹಾಯಿಸುತ್ತದೆ. ಹೇರೋದನು ಅರಸನಾಗಿದ್ದಾಗ ಆತನು ಆ ಅರಸನಂತೆ ಬರುವುದಕ್ಕೆ ಅನೇಕ ವಿಧವಾದಂತಹ ಅನ್ಯಾಯ ಅಕ್ರಮ ಭ್ರಷ್ಟತೆಯಲ್ಲಿ ಕೊನೆಗೆ ಪಾಲ್ಗೊಳ್ಳಲಾಗಿದೆ. ಹಾಗೆ ನಮ್ಮ ಜೀವಿತದಲ್ಲಿ ನಾವು ಜವಾಬ್ದಾರಿಯುತ ಸ್ಥಾನಮಾನದಿಂದ ಅನ್ಯಾಯ ಅಕ್ರಮ ಭ್ರಷ್ಟತೆಯನ್ನು ನಾವು ಮಾಡದೆ ಯೋಗ್ಯವಾದಂತಹ ಸ್ಥಿತಿಗಳನ್ನು ಯೋಗ್ಯವಾದಂತಹ ರೀತಿಯಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮದ ರೀತಿಯಲ್ಲಿ ನಾವು ಬದುಕುವುದಕ್ಕೆ ನಮಗೆ ಸಹಾಯಿಸುತ್ತದೆ. ಮೂಢದ ಶೋಭಿಸಲು ಕ್ರಿಸ್ತನನ್ನು ಸಾಷ್ಟಾಂಗ ನಮಸ್ಕಾರ ಮಾಡಿ ವಂದಿಸಿ ಹಾಡಿಗಳನ್ನು ಆರಾಧಿಸಲು, ಹಾಗೆಯೇ ನಮ್ಮ ಬದುಕಿನ ಸ್ಮರಣೆಯನ್ನು ಯಥಾರ್ಥವಾಗಿ ಗಂಭೀರವಾಗಿ ನಿನ್ನ ಪರಿಶುದ್ಧಕ್ಕೆ ಸರಿಯಾದ ರೀತಿಯಲ್ಲಿ ಘನವನ್ನು ಮಾನವನ್ನು ನಾವು ಸಲ್ಲಿಸಲಿಕ್ಕಾಗುವಾಗ ನಮಗೆ ಸಹಾಯ ಮಾಡಿ ನಿನ್ನ ವಾಕ್ಯ ಪ್ರಕಾರ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯಿಸು ಸ್ವಾಮಿ. ನಮಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳಿಕೊಳ್ಳಲು ನಾವು ಪ್ರಾರ್ಥಿಸ್ತೇವೆ. ಸಹೋದರಿ ಸ್ವಾಮಿಯವರು ಜೀವ ಮರಣಗಳ ನಡುವೆ ಹೋರಾಟದಲ್ಲಿರುವಂತಹ ಸಂದರ್ಭದಲ್ಲಿ ನಿನ್ನ ಸ್ವಸ್ಥ ಹಸ್ತವನ್ನು ಆರೋಗ್ಯವನ್ನು ದಯಪಾಲಿಸುತ್ತದೆ. ಮತ್ತೊಬ್ಬ ಸಹೋದರರು ಅನಾರೋಗ್ಯ ನಿಮಿತ್ತವಾಗಿ ಬಳಲುತ್ತಿರುವಾಗ ನಿನ್ನ ಸ್ವಸ್ಥ ಹಸ್ತವನ್ನು ಅವರಿಗೆ ಚಾಚಿ ಸ್ಪರ್ಶಿಸಿ ಗುಣಪೂರ್ವವಾಗಿ ಮಾಡಿಸುತ್ತದೆ. ಎಲ್ಲ ಕೇಳಿನಿಂದ ಅನಾರೋಗ್ಯದಿಂದ ನೀವು ತಾನೇ ಪಾಲ್ಮಾಡಿ ಆರೋಗ್ಯ ಸೃಷ್ಟಿಯ ಸೌಭಾಗ್ಯವನ್ನು ಅನುಗ್ರಹಿಸುವುದು. ಸಮಾಧಾನ ಸಂತೋಷ ನೆಮ್ಮದಿಯಿಂದ ಬದುಕುವಾಗ ಎಲ್ಲ ರೀತಿಯ ಪ್ರಾರ್ಥನೆಗಳಿಗೆ ಉತ್ತರಿಸಿ ಕಷ್ಟ ನಷ್ಟಗಳನ್ನು ಪಾಲು ಮಾಡಿ ಅನಾರೋಗ್ಯದಿಂದ ಆರೋಗ್ಯಗಳಿಗೆ ಅಸೌಖ್ಯದಿಂದ ಸೌಖ್ಯಗಳಿಗೆ ಅಸ್ವಸ್ಥತೆಯಿಂದ ಸ್ವಸ್ಥರಿಗೆ ಬರುವ ಹಾಗೆ ಮಾಡಬೇಕೆಂದಾಗಿ ಅವೆಲ್ಲ ಪ್ರಾರ್ಥನೆ ಜ್ಞಾಪನೆಗಳಲ್ಲಿ ಕಾರಣಗಳನ್ನು ನಮ್ಮ ಮೇಲೆ ಸಜೀವವಾಗಿ ಸಮರ್ಪಿಸಿ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ನಾವೆಲ್ಲರಿಗೂ ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ಮುಂದುವರಿಸಿ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ. ನಿನ್ನ ರಾಜ್ಯವು ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಬೇಕಾದ ಪೂರ್ವದಲ್ಲಿ ಮನದ ಆಹಾರವನ್ನು ಪಾಲಿಸು. ಮಾಡಿದ ನಾವು ಶಿಸ್ತಿರದ ತಪ್ಪುಗಳನ್ನು ಕ್ಷಮಿಸು. ಮನುಷ್ಯರಿಗೆ ಸೇರಿಸಿದ ಕೇಳಿ ನಾವು ತಪ್ಪಿಸು. ದೇವರ ಆಶೀರ್ವಾದವನ್ನು ವಿಶ್ವಾಸದ ಮೊದಲೇ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ನಿರ್ಜೀವದ ಮಾರ್ಗವನ್ನು ತೋರಿಸಿಕೊಂಡಂತ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯತೆ ಈಗಲೂ ಯಾವಾಗಲೂ ಬ್ಯಾಲೆನ್ಸ್ ನಿತ್ಯ ಕಾಲ ಕೊನೆಯಾಗಲಿ. ಆಮೆನ್.